ಎಲ್ರಿಗೂ ನಮಸ್ಕಾರ. ನಾನು ಶಾಂತಪ್ಪ ಜಡಮ್ನವರ್. ನಮ್ಮ ಜೊತೆ KS ಗುರೂಜಿ ಎನ್ನುವ ಸಂಸ್ಥೆಯ ಯಶಸ್ವಿ ಸಂಸ್ಥೆಯ ಸಂಸ್ಥಾಪಕರು ಮತ್ತು ನಿರ್ದೇಶಕರಾದಂಥ ಶ್ರೀ ರಾಜಶೇಖರ್ ಸರ್ ಇದ್ದಾರೆ. ಇಂದಿನ ಸೆಷನ್ನ ಮೂಲ ಉದ್ದೇಶ ಕೇರಳ ಪಬ್ಲಿಕ್ ಸರ್ವಿಸ್ ಕಮಿಷನ್, ಕೇರಳ ಸರ್ಕಾರ ನಡೆಸುವಂತಹ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ಸಿಗೆ ಕಂಡುಬರುವಂತಹ ಪ್ರಶ್ನೆ ಪತ್ರಿಕೆಯನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಇಲ್ಲಿನ ಉದ್ದೇಶ ಏನು ಅಂತಂದರೆ, ಕೇರಳದಲ್ಲೂ ಸಹ ಪ್ರಶ್ನೆ ಪತ್ರಿಕೆ ಕನ್ನಡದಲ್ಲಿರುತ್ತೆ. ಟೋಟಲ್ 100 ಪ್ರಶ್ನೆಗಳಿರುತ್ತೆ. 100 ಪ್ರಶ್ನೆಯಲ್ಲಿ 50 ಪ್ರಶ್ನೆ GKಗೆ ಸಂಬಂಧಪಟ್ಟಿರುತ್ತೆ, ಇನ್ನು 50 ಪ್ರಶ್ನೆ ಕಂಪ್ಯೂಟರ್, ಕನ್ನಡ ಮತ್ತು ಇಂಗ್ಲೀಷ್ ಇರುತ್ತೆ. ಇಲ್ಲಿ ಕನ್ನಡ ಯಾವುದು ಅಂತಂದರೆ ವ್ಯಾಕರಣ ಇರುತ್ತೆ. ಸೇಮ್ ಸಿ ಗ್ರೂಪಲ್ಲಿ ಏನು ಕಂಡು ಬರುತ್ತಲ್ಲ ಅದೇ ವ್ಯಾಕರಣ ಕಂಡು ಬರುತ್ತೆ. ಕೇರಳದಲ್ಲಿ ಆ ಒಂದು ನೋಟಿಫಿಕೇಶನ್ ಆಗ್ತಕ್ಕಂತಹ ಕ್ರಮ ಹೆಚ್ಚು ಬೇಗ ಇರುತ್ತೆ ಮತ್ತು ಬಹಳ ಬೇರೆ ಕರೀತಾರೆ. ಈ ನಿಟ್ಟಿನಲ್ಲಿ ಕನ್ನಡಿಗರು ನಿಮಗೆ ಮಲಯಾಳಂ ಕಲಿಯದೆಯೂ ಸಹ ಅಪಾಯಿಂಟ್ ಆದ ನಂತರದಲ್ಲಿ ಡ್ಯೂರಿಂಗ್ ಟ್ರೈನಿಂಗ್ ಸೆಷನ್ನಲ್ಲಿ ನಿಮಗೆ ಮಲಯಾಳಂ ಕಲಿಯೋಕ್ಕೆ ಅವಕಾಶ ಇರುತ್ತೆ. ಸಾಕಷ್ಟು IAS ಮತ್ತು IPS ಅಧಿಕಾರಿಗಳು ಮತ್ತೊಂದು ರಾಜ್ಯಕ್ಕೆ ಹೋದಾಗ ಅವರಿಗೆ ಆ ಒಂದು ರಾಜ್ಯದ ಭಾಷೆಯನ್ನು ಕಲಿಸಲು ವಿಶೇಷವಾದ ಟೀಚರ್ಗಳನ್ನು ನೇಮಕ ಮಾಡ್ತಾರೆ. ಸೊ ಟೀಚರ್ಗಳ ನೇಮಕ, ಸಂಬಳ ಕೊಟ್ಟು ನಿಮಗೆ ಮಲಯಾಳಿ ಕಲಿ ಅಂತಾರೆ, ಕಲಿಬಹುದು. ಓಕೆ, ಇದು ಕೇರಳ ಪಬ್ಲಿಕ್ ಸರ್ವಿಸ್ ಅಂದರೆ ಕೇರಳ ಸರ್ಕಾರ ನಡೆಸುವಂತಹ ಸಬ್ ಇನ್ಸ್ಪೆಕ್ಟರ್ ಆಯ್ಕೆ ಕ್ರಮ. ಒಂದು ನಾವು ಇವತ್ತು ಸಾಲ್ವ್ ಮಾಡ್ತಕ್ಕಂಥದ್ದು ಅದೇ ಒಂದು ಪ್ರಶ್ನೆ ಪತ್ರಿಕೆ. ಪ್ರಶ್ನೆ ಕನ್ನಡದಲ್ಲೂ ಇದೆ, ಇಂಗ್ಲೀಷಲ್ಲಿದೆ. ಈಗೇನು ಕಾಣ್ತಾ ಇದೆಯಲ್ಲ, ಇದು ಕನ್ನಡದಲ್ಲಿ ಕಂಡು ಬರ್ತಕ್ಕಂತಹ ಪ್ರಶ್ನೆ ಪತ್ರಿಕೆ. ನೀವು ಇಂಗ್ಲೀಷ್ ಗೊತ್ತಿಲ್ಲ ಅಂದ್ರೂ ಪಾಸ್ ಆಗ್ಬೋದು, ಮಲಯಾಳಿ ಗೊತ್ತಿಲ್ಲ ಅಂದ್ರೂ ಪಾಸ್ ಆಗ್ಬೋದು. ಇಂತಹ ವಿಶೇಷವಾದ ಅವಕಾಶವನ್ನು ಕೊಟ್ಟಿದೆ. ಈ ಅವಕಾಶವನ್ನು ಎಲ್ಲರೂ ಬಳಸ್ಕೊಳ್ಬೇಕಾಗುತ್ತೆ. ಈಗ ರಾಜಶೇಖರ್ ಸರ್ ತಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತಾಡ್ತಾರೆ. ನಮಸ್ತೆ ಎಲ್ರಿಗೂ. ಇದೊಂದು ಒಳ್ಳೆ ಸುವರ್ಣಾವಕಾಶ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪ್ರಸ್ತುತ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ಆಯ್ಕೆ ಇಲ್ಲ, ಇದು ಗೊತ್ತಿರುವಂತಹ ಸತ್ಯ ಎಲ್ರಿಗೂ ಕೂಡ. ಸೊ ಇಂತಹ ಸಂದರ್ಭದಲ್ಲಿ ಅನೇಕ ಈ ಪೊಲೀಸ್ ಹುದ್ದೆಗೆ ಒಂದು ಆಕಾಂಕ್ಷಿಗಳು ಏನಿದ್ದೀರಾ, ನಿಮಗೆ ಇದೊಂದು ಒಳ್ಳೆ ಬ್ಯಾಕಪ್ ಪ್ಲಾನ್ ಅಂತಾನೆ ಕರಿಬಹುದು. ಇನ್ಫ್ಯಾಕ್ಟ್ ಬ್ಯಾಕಪ್ ಅನ್ನೋದಕ್ಕಿಂತ ಪ್ರೈಮರಿ ಪ್ಲಾನ್ ಅಂತಾನೆ ಕರಿಬಹುದು. ಸುಮಾರು ಜನ ಸಬ್ ಇನ್ಸ್ಪೆಕ್ಟರ್ ಆಸ್ಪಿರೆಂಟ್ಸ್ ಇರ್ತೀರಾ, ಧಾರವಾಡದಲ್ಲಿ ಇದ್ದೀರಾ, ಆಮೇಲೆ ಬೆಂಗಳೂರಲ್ಲಿ ಇದ್ದೀರಾ. ಸೊ ನೀವುಗಳು ಈ ಕೇರಳ ಪಬ್ಲಿಕ್ ಸರ್ವಿಸ್ ಕಮಿಷನ್ ನಡೆಸುವಂತಹ ಒಂದು ಪರೀಕ್ಷೆನ ಅಟೆಂಡ್ ಆದ್ರೆ ಇಲ್ಲಿಯೂ ಕೂಡ ನಿಮ್ಗೆ ಸಕ್ಸಸ್ ಸಿಗ್ಬಹುದು. ಭಾಷೆ ಗೊತ್ತಿಲ್ಲ, ಆಮೇಲೆ ರಾಜ್ಯ ಗೊತ್ತಿಲ್ಲ ಅಂತ ಹಿಂದೇಟ್ ಹಾಕಕ್ಕೆ ಹೋಗ್ಬೇಡಿ. ಯಾಕಂದ್ರೆ ನಿಮಗೆ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಇರೋದಿಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆ ಇಂಗ್ಲಿಷ್ನಲ್ಲೂ ಕೂಡ ಇರುತ್ತೆ, ಜೊತೆಗೆ ಕನ್ನಡದಲ್ಲೂ ಕೂಡ ಇರುತ್ತೆ. ಹಾಗಾಗಿ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು ಕೂಡ ಇದಕ್ಕೆ ಅಪ್ಲೈ ಮಾಡಿ ನೀವೊಂದು ಸರ್ಕಾರಿ ನೌಕರಿಯನ್ನ ಗಿಟ್ಟಿಸ್ಕೋಬೇಕು ಅಂತ ಒಂದು ತಯಾರಿ ನಡೆಸ್ತಾ ಇದ್ದೀರಾ. ಆ ಒಂದು ನೌಕರಿ ಕರ್ನಾಟಕದಲ್ಲೇ ತಗೊಳ್ಬೇಕು ಅಂತ ಏನಿಲ್ಲ. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಇಸ್ ಅ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಬಿ ಇಟ್ ಇನ್ ಕರ್ನಾಟಕ ಆರ್ ಇನ್ ಕೇರಳ. ಸೊ ಹಾಗಾಗಿ ಇದೊಂದು ಒಳ್ಳೆ ಸುವರ್ಣಾವಕಾಶ. ಈ ಒಂದು ಅವಕಾಶವನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಯಾಕಂದ್ರೆ ಎಷ್ಟೋ ಜನಕ್ಕೆ, ಸುಮಾರು 99% ಸ್ಟೂಡೆಂಟ್ಸ್ ಬಿಡಿ, ಟೀಚರ್ಸು, ಮೆಂಟರ್ಸು, ಇನ್ಸ್ಟಿಟ್ಯೂಟ್ಸ್ಗೆ ಗೊತ್ತಿಲ್ಲ. ಇಲ್ಲಿವರೆಗೂ ಪ್ರಾಯಶಃ ನನ್ಗೆ ಗೊತ್ತಿರೋ ಹಾಗೆ ಯಾರು ಕೂಡ ಇದ್ರ ಬಗ್ಗೆ ಮಾತಾಡಿಲ್ಲ. ನಿಜ. ಈ ತರ ಕೇರಳದಲ್ಲೂ ಕೂಡ ನಿಮ್ಗೆ ಇನ್ನು PSI ಆಯ್ಕೆಯಾಗಿ ಹೋಗ್ಲಿಕ್ಕೆ ಇರತಕ್ಕಂತಹ ಒಂದು ಅವಕಾಶ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಅಥವಾ ಕನ್ನಡಿಗರಿಗೆ ಯಾರು ಕೂಡ ಇದ್ರ ಬಗ್ಗೆ ಮಾತಾಡಿಲ್ಲ. ಸೊ ಫಾರ್ ದಿ ಫಸ್ಟ್ ಟೈಮ್ ಅದನ್ನ ಶಾಂತಪ್ಪ ಸರ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮೆಲ್ಲರ ಪರವಾಗಿ ನಾನು ಪರ್ಸನಲಿ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಸೊ ಹಾಗಾಗಿ ಇವತ್ತು ಈ ಒಂದು ಕ್ವಶನ್ ಪೇಪರ್ ಡಿಕೋಡಿಂಗ್ ಅನ್ನ ಮಾಡೋದ್ರ ಮುಖಾಂತರ ಲೆಟ್ ಅಸ್ ಬಿಗಿನ್ ಅವರ್ ಸೆಷನ್. ಸೊ ಫಸ್ಟ್ ಕ್ವಶನ್ ಸರ್, ಈ ಕೆಳಗಿನ ಯಾವ ಘಟನೆಗಳು ಶೀತಲ ಸಮರಕ್ಕೆ ಸಂಬಂಧಿಸಿದೆ? ಕನ್ನಡ ಕ್ವಶನ್ ಸ್ಕ್ರೀನ್ ಶಾಟ್ಸ್ ಅನ್ನ ಮಾತ್ರ ಇಲ್ಲಿ ಹಾಕಿದೀವಿ, ಜೊತೆಗೆ ಪ್ಯಾರಲಲ್ಲಿ ಇಂಗ್ಲಿಷ್ ವರ್ಡ್ಸ್ ಅನ್ನು ಕೂಡ ಯೂಸ್ ಮಾಡ್ತಾ ಇರ್ತೀವಿ. ಸೊ ಎರಡನ್ನೂ ಆಡ್ ಮಾಡಿದ್ರೆ ಡಾಕ್ಯುಮೆಂಟ್ ದೊಡ್ಡದಾಗ್ತಾ ಇತ್ತು. ಸೊ ಇಲ್ಲಿ ಶೀತಲ ಸಮರ ಅಂದ್ರೆ ಕೋಲ್ಡ್ ವಾರ್, ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಘಟನೆಗಳು ಸಂಬಂಧಿಸಿದಾವೆ ಅಂತ ಕೇಳ್ತಾ ಇದ್ದಾರೆ ಸರ್. ಸೊ ಹೌ ಕ್ಯಾನ್ ವಿ ಆನ್ಸರ್ ಸರ್? ಸೊ ನೋಡಿ, ಒಂದು ಯಾವಾಗಲೂ ನಾವು ಯಾರ ಮನೆಗೆ ಹೋಗ್ತೀವೋ ಆ ಮನೆಯವರ ಮನಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕು. ಅವರ ಮನಸ್ಥಿತಿ, ಪರಿಸ್ಥಿತಿ, ಇವು ಮೂರು ಅರ್ಥ ಮಾಡ್ಕೊಂಡಾಗ ನಾವು ನಿಜವಾಗ್ಲೂ ಸಂಭಾಷಣೆ ಮಾಡೋಕ್ಕೆ ಈಸಿ ಆಗುತ್ತೆ. ಶೀತಲ ಸಮರ, ಕ್ಯೂಬನ್ ಕ್ಷಿಪಣಿ ಬಿಕ್ಕಟ್ಟಿದೆಯಲ್ಲ, ಮೊನ್ನೆ ಕೇರಳ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅವರು KS ಎಕ್ಸಾಮ್ ಮಾಡಬೇಕಾದ್ರು ಇದೇ ಕ್ವಶನ್ ಬಂದಿತ್ತು. ಅಂದರೆ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ಗೂ ಇದನ್ನು ಕೇಳ್ತಾ ಇದ್ದಾರೆ, ಅದನ್ನು ಇದಕ್ಕೆ ಕೇಳ್ತಾ ಇದ್ದಾರೆ. ಅಂದರೆ ಯಾಕೆ ಅಂತಂದರೆ ಕ್ಯೂಬಾ ಲೆಫ್ಟಿಸ್ಟ್, ಅಂದರೆ ಆ ಒಂದು ಕಮ್ಯುನಿಸ್ಟ್ ಸರ್ಕಾರ ಇದೆ. ಸೊ ಕಮ್ಯುನಿಸ್ಟ್ ಐಡಿಯಾ ನೋಡಿ, ನಮ್ಮ ಕರ್ನಾಟಕದಲ್ಲಿ ಕೇಳಲ್ಲ ಈ ಕಮ್ಯುನಿಸ್ಟ್ ಐಡಿಯಾಸ್, ಬಿಕಾಸ್ ವಿ ಆರ್ ನಾಟ್ ಕಮ್ಯುನಿಸ್ಟ್ ಸ್ಟೇಟ್. ಸೊ ಅದಕ್ಕೆ ಕೇರಳಕ್ಕೆ ಹೋಗೋದವರು ಸ್ವಲ್ಪ ಕಮ್ಯುನಿಸ್ಟ್ ಐಡಿಯಾಲಜಿನ ನೀವು ಅರ್ಥ ಮಾಡ್ಕೋಬೇಕು. ಅಲ್ಲಿ ಲ್ಯಾಂಡ್ ರಿಫಾರ್ಮ್ಸ್ ಇಸ್ ಎ ಕಮ್ಯುನಿಸ್ಟ್ ಐಡಿಯಾಲಜಿ. ಓಕೆ, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಒನ್. ಸೊ ಕ್ಯೂಬನ್ ಕ್ಷಿಪಣಿ ಬಿಕ್ಕಟ್ಟು, ಪರ್ಲ್ ಹಾರ್ಬರ್ ದಾಳಿ, ವಿಯೆಟ್ನಾಂ ಯುದ್ಧ, ನ್ಯಾಟೋ ರಚನೆ, ಮ್ಯೂನಿಸ್ ಸಮ್ಮೇಳನ. ಸೊ ವಾಟ್ ಈಸ್ HYT ಅಂತಂದರೆ ಕಮ್ಯುನಿಸಮ್, ಎನಿಥಿಂಗ್ ರಿಲೇಟೆಡ್ ಟು ದಿ ಕಮ್ಯುನಿಸಮ್ ಈಸ್ ಇಂಪಾರ್ಟೆಂಟ್
ಇಂಪಾರ್ಟೆಂಟ್ ಇನ್ ಕೇರಳ ಪಬ್ಲಿಕ್ ಸರ್ವಿಸ್ ಕಮಿಷನ್. ಕಮ್ಯುನಿಸಮ್ ನಿಮ್ಮ ತಲೆಯಲ್ಲಿ ಇರಬೇಕು. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ವಿಯೆಟ್ನಾಂ ಯುದ್ಧ, ಅದು ಕಮ್ಯುನಿಸಮ್ ವರ್ಸಸ್ ಕ್ಯಾಪಿಟಲಿಸಮ್. ಓಕೆ, ಹೋ ಚೋ ಮಿನ್ ಅಂತ ಬರ್ತಾನೆ, ಒನ್ ಆಫ್ ದಿ ಗ್ರೇಟೆಸ್ಟ್ ಲೆಜೆಂಡರಿ ಫ್ರೀಡಮ್ ಫೈಟರ್ ಆಫ್ ದಿ ವಿಯೆಟ್ನಾಂ. ಹೋ ಚೋ ಮಿನ್ ವಿಮಾನ ನಿಲ್ದಾಣ ಅಂತ ಬರುತ್ತೆ. ನೀವು ವಿಯೆಟ್ನಾಂ ಅಂತ ಹೇಳಿದ್ರೆ ನಮ್ಮ ಭಾರತಕ್ಕೆ ಹೇಗೆ ಗಾಂಧಿನೋ ವಿಯೆಟ್ನಾಂಗೆ ಹೋದಾಗ ಹೋ ಚೋ ಮಿನ್ ಇರುತ್ತೆ. ನಮ್ಮ ಭಾರತದಲ್ಲಿ ಹೇಗೆ ಮಹಾತ್ಮ ಗಾಂಧೀಜಿ ಬಿಟ್ಟು ಕ್ವಶನ್ಸ್ ಬರಲ್ವೋ, ವಿಯೆಟ್ನಾಂ ಕ್ವಶನ್ ಪೇಪರ್ಸ್ ಅಲ್ಲೂ ಹೋ ಚೋ ಮಿನ್ ಇಲ್ದಂಗೆ ಕ್ವಶನ್ಸ್ ಇರಲ್ಲ. ದಿಸ್ ಇಸ್ ಹೌ ಯು ಹ್ಯಾವ್ ಟು ಡಿಕೋಡ್ ದಿ ಮೈಂಡ್ ಸೆಟ್. ದೆನ್ ಯು ಕಮ್ ಟು ನ್ಯಾಟೋ. ಎಸ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆರ್ಗನೈಸೇಷನ್. ನ್ಯಾಟೋ ಪ್ಲಸ್ ಬಗ್ಗೆ ಕ್ವಶನ್ ಬಂದಿದೆ, ಕರ್ನಾಟಕ KPSC ಅಲ್ಲಿ ಬಂದಿದೆ. ಎಸ್, ನ್ಯಾಟೋ ಇತ್ತೀಚೆಗೆ ಯಾವ ದೇಶಗಳು ಕಲ್ತ್ಕೊಂಡು ಯಾವ ದೇಶ ಜಾಯ್ನ್ ಆದ, ಫಿಲಿಪೈನ್ಸ್ ಇರ್ಬೋದು. ಓಕೆ, ನೆಕ್ಸ್ಟ್ ನ್ಯಾಟೋದ ಯುದ್ಧ ಸಮರಾಭ್ಯಾಸಗಳು, ನ್ಯಾಟೋಗೆ ಸಂಬಂಧಪಟ್ಟಂಗೆ ಏನಾದರೂ ಕರೆಂಟ್ ಅಫೇರ್ಸ್ ಇದೆಯಾ? I usually tell too much current affairs ಓದ್ಬಿಡಿ ಅಂತ ಹೇಳ್ತೀನಿ, ಬಟ್ ಐ ಕ್ಯಾನಾಟ್ ಟೆಲ್ ಸೇಮ್ ಥಿಂಗ್ ಫಾರ್ ನ್ಯಾಟೋ ಬಿಕಾಸ್ ನ್ಯಾಟೋ ಇಸ್ ಆಲ್ವೇಸ್ ಇನ್ ನ್ಯೂಸ್. ಸೊ ನ್ಯಾಟೋ ಬಗ್ಗೆ ಸ್ವಲ್ಪ ಸಖತ್ತಾಗಿ ಓದ್ಕೋಬೇಕಾಗುತ್ತೆ. ಸೊ ಇಲ್ಲಿ ನಮಗೆ ರಾದರ್ ದನ್ ಫೈಂಡಿಂಗ್ ಆನ್ಸರ್, ಹೌ ಟು ಡಿಕೋಡ್ ದಿ ಮೈಂಡ್, ದಟ್ ಈಸ್ ಇಂಪಾರ್ಟೆಂಟ್. ಓಕೆ, ಸೊ ನ್ಯಾಟೋ ಬಗ್ಗೆ ನೀವು ಹೋಮ್ವರ್ಕ್ ಮಾಡ್ಕೋಬೇಕು. ಸೊ ಆನ್ಸರ್ ಏನು 1, 3, 4 ಇದೆ. ಮೋರ್ ದ್ಯಾನ್ ದಟ್ ವಿ ಹ್ಯಾವ್ ಟು ಡಿಕೋಡ್. ಕೇರಳ ಪಬ್ಲಿಕ್ ಸರ್ವಿಸ್ ಕಮಿಷನ್ನ ಕ್ವಶನ್ ಪೇಪರ್ ಸೆಟ್ ಮಾಡಿದ್ರಲ್ಲ, ಅವ್ರು ಡಿಕೋಡ್ ಮಾಡಿ, ದೆನ್ ಥಿಂಗ್ಸ್ ವಿಲ್ ಕಮ್ ಲೈಕ್ ದಿಸ್. ಅಟ್ ದ ಸೇಮ್ ಟೈಮ್ ಸರ್, ಇಲ್ಲಿ ಒಂದು ಸಿಂಪಲ್ ಟೆಕ್ನಿಕ್ ಮುಖಾಂತರ ಸರ್ ಹೇಳೋ ರೀತಿ ಈ ಹೈ ಲಿಂಕ್ ಟಾಪಿಕ್ ಆಗಿರ್ಬೋದು ಅಥವಾ ರಿಪಿಟೇಟಿವ್ ಥೀಮ್ ಅಂತ ಆಗಿರ್ಬೋದು, ಅದ್ರ ಜೊತೆಗೆ ಈ ಪ್ರಶ್ನೆಗೆ ಸಾಧ್ಯವಾದಷ್ಟು ಕಾಮನ್ ಸೆನ್ಸ್ ಅಪ್ಲೈ ಮಾಡಿದ್ರು ಕೂಡ ನೀವು ಈ ಪ್ರಶ್ನೆನ ಭಾಗಶಃ ಸರಿಯಾಗಿ ಮಾರ್ಕ್ ಮಾಡುವಂತ ಸಾಧ್ಯತೆ ಇದೆ. ಅದು ಹೆಂಗಪ್ಪ ಅಂದ್ರೆ, ಈ ಶೀತಲ ಸಮರ ಅಥವಾ ಕೋಲ್ಡ್ ವಾರ್ಗೆ ಸಂಬಂಧಪಟ್ಟಂತೆ ಯಾವುದು ಸಂಬಂಧಿಸಿದೆ ಅಂತ ಕೇಳ್ತಾ ಇದ್ದಾರೆ. ಈ ಪರ್ಲ್ ಹಾರ್ಬರ್ ದಾಳಿ ನೋಡಿ, ಇದು ವರ್ಲ್ಡ್ ವಾರ್ಗೆ ಸಂಬಂಧಪಟ್ಟಿದ್ದ ಅಥವಾ ಶೀತಲ ಸಮರಕ್ಕೆ ಸಂಬಂಧಪಟ್ಟಿದ್ದ? ಸರ್ ನನಗೆ ವರ್ಲ್ಡ್ ವಾರ್ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಕ್ ಹೋಗ್ಬೇಡಿ, ಯಾಕಂದ್ರೆ ಇಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಇಂಪಾರ್ಟೆಂಟ್. ಯಾಕಂದ್ರೆ KS ಅಲ್ಲೂ ಕೇಳಿದ್ದಾರೆ, ವರ್ಲ್ಡ್ ವಾರ್ ಅಲ್ಲಿ ಆಕ್ಸಿಸ್ ಪವರ್ಸ್ ಯಾರಿದ್ರು, ಆ ಕಡೆ ಯಾರಿದ್ರು, ಯಾರ ಮಧ್ಯೆ ಆಯ್ತು, ಇದೆಲ್ಲ ಕೇಳ್ತಾ ಇರ್ತಾರೆ. ಸೊ ಹಾಗಾಗಿ ವರ್ಲ್ಡ್ ವಾರ್ ಬಗ್ಗೆ ಓದಿರ್ಬೇಕಾದ್ರೆ ಅಥವಾ ಓದ್ತಾ ಇರ್ಬೇಕಾದ್ರೆ ಪರ್ಲ್ ಹಾರ್ಬರ್ ದಾಳಿ, ಹಿರೋಶಿಮಾ ನಾಗಸಾಕಿ ದಾಳಿ ಓದಿದ್ರೆ, ಸೊ ಹಾಗಾಗಿ ನೀವು ಇದನ್ನ ಎಲಿಮಿನೇಟ್ ಮಾಡಿದ್ರೆ ಆಟೋಮೆಟಿಕಲಿ ಆಪ್ಷನ್ B ಮತ್ತು D ಹೊರಟೋಯ್ತು. ಸೊ ಅದಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ಭಾಗಶಃ ಅಂದ್ರೆ ಪಾರ್ಟ್ಲಿ ಮಾತ್ರ ನೀವು ಆನ್ಸರ್ ಮಾಡಬಹುದು. ಸೊ ಈ ಎಲಿಮಿನೇಷನ್ ಟೆಕ್ನಿಕ್ ಅಥವಾ ಇಟ್ ಈಸ್ ಬೇಸ್ಡ್ ಆನ್ ಕಾಮನ್ ಸೆನ್ಸ್. ಮೊದಲನೇದಾಗಿ ನೀವು ಓದಿರಬೇಕು, ಆ ಓದಿರುವಂತಹ ಕಂಟೆಂಟ್ ಮೇಲೆ ಮಾತ್ರ ಎಲಿಮಿನೇಷನ್ ಟೆಕ್ನಿಕ್ ಅನ್ನ ನೀವು ಅಪ್ಲೈ ಮಾಡ್ಲಿಕ್ಕೆ ಸಾಧ್ಯ. ನನಗೆ ಏನೂ ಗೊತ್ತಿಲ್ಲ, ಬರೀ ನಾನು ಎಲಿಮಿನೇಷನ್ ಟೆಕ್ನಿಕ್ ತಿಳ್ಕೊಂಡು ಹೋಗ್ತೀನಿ ಅಂದ್ರೆ ಇಟ್ ವೋಂಟ್ ಹೆಲ್ಪ್. ಸೊ ಹಾಗಾಗಿ ಇದಾದ್ಮೇಲೆ ಟು ಎಲಿಮಿನೇಟ್ ಫರ್ದರ್ ನಿಮ್ಗೆ ಈ ಮ್ಯೂನಿಚ್ ಕಾನ್ಫರೆನ್ಸ್ ಬಗ್ಗೆ ತಿಳಿದಿರಬೇಕು. ಸೊ ಸ್ವಲ್ಪ ಜನ ಕಷ್ಟ ಆಗುತ್ತೆ ಅದು. ಬಟ್ ಸರ್ ಹೇಳಿದಾಗೆ ನೀವು HYT ನ ಇಲ್ಲಿ ಅಧ್ಯಯನ ಮಾಡಿದ್ರೆ ಈ ಟೆಕ್ನಿಕ್ ಪ್ಲಸ್ HYTs ಎರಡೂ ಸೇರಿ ಯು ಕ್ಯಾನ್ ಆನ್ಸರ್ ದಿಸ್ ಕ್ವಶನ್. ಎಸ್, ಮತ್ತೊಂದು ಪಾಯಿಂಟ್ ಸರ್, ಯಾವಾಗಲೂ ರೂಲ್ ನಂಬರ್ 1 ಬರೆದಿಟ್ಕೊಂಬಿಡಿ. ರೂಲ್ ನಂಬರ್ 1 ಬಹುಶಃ ರಾಜಶೇಖರ್ ಸರ್ ಕೂಡ ಇದಕ್ಕೆ ಹೂ ಅಂತಾರೆ. 50-50 ಇದ್ದಾಗ ಯು ಹ್ಯಾವ್ ಟು ಟೇಕ್ ಎ ಚಾನ್ಸ್. ರಿಸ್ಕ್ ತಗೊಳ್ಳೇಬೇಕು. ಟೇಕಿಂಗ್ ಎಕ್ಸಾಮಿನೇಷನ್ ಇಟ್ ಸೆಲ್ಫ್ ಇಸ್ ಎ ರಿಸ್ಕ್. 50-50 ಗೋ. ಯಾಕಂದ್ರೆ ಪ್ರಾಬಬಿಲಿಟಿ ರೂಲ್ಸ್ ಅಲ್ಲಿ ಇರುತ್ತೆ, 50% ರೈಟ್ 50% ರಾಂಗ್ ಆಗುತ್ತೆ. ಓಕೆ, ದೆನ್ ಈಗ ನಿಮ್ಮ ಫ್ರೆಂಡ್ಸ್ ಯಾರಾದರೂ IAS ಮೇನ್ಸ್ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ, ಈಗ ಮೇನ್ಸ್ ಕಾಲ, ಅವರು ನಿಮ್ಮ ಮೂಲಕ ಒಂದು ಸಂದೇಶ ಕಳಿಸಿ, ಸರ್ ನನ್ನ ಒಂದು ಅನುಭವ ಹೇಳ್ತೀನಿ, ನಾನು ಪ್ರಿಪ್ರೇಷನ್ ಮಾಡಬೇಕಾದ್ರೆ ವರ್ಲ್ಡ್ ಹಿಸ್ಟ್ರಿ ಅಂದರೆ ಏನಂತಿದ್ರು, ಬುಕ್ ಕೊಡ್ತಾ ಇದ್ರು ದಪ್ಪ 500 ಪೇಜ್ 600 ಪೇಜು. ನಂಗೆ ನಿಜವಾಗ್ಲೂ ವರ್ಲ್ಡ್ ಹಿಸ್ಟ್ರಿ ಓದಿ ಒಂದು 3 ದಿವಸಕ್ಕೆ ಮತ್ತೆ ಹೊಸದಾಗ್ತಿತ್ತು. ಸೊ ಮೈ ಪಾಯಿಂಟ್ ಈಸ್, ವರ್ಲ್ಡ್ ವಾರ್ ಇಸ್ HYT, ಫ್ರಾನ್ಸ್ ರೆವಲ್ಯೂಷನ್ ಇಸ್ HYT, ಅಮೆರಿಕನ್ ರೆವಲ್ಯೂಷನ್ ಇಸ್ HYT. Okay, then industrial revolution is HYT. Okay, civil war in America, that is HYT. Okay, you should, if you read world history for IAS mains, then you will become historian. Exactly. They will never clear the exam. People say reading books will never give marks. It may give marks, but it will not emphasize. ಸೊ ನಿಮ್ಗೆ ಯಾರು ಫ್ರೆಂಡ್ಸ್ ನೀವು ಅಥವಾ ನೀವೇ ಪ್ರಿಪೇರ್ ಆಗ್ತಾ ಇದ್ರೆ ವರ್ಲ್ಡ್ ಹಿಸ್ಟ್ರಿನ ಥೀಮ್ ಬೇಸ್ ಮಾಡಿ, ಸರ್ ಹೇಳಿದ್ರು ಪರ್ಲ್ ಹಾರ್ಬರ್ ದಾಳಿ, ವರ್ಲ್ಡ್ ವಾರ್ ಹೇಳಿದ್ರು, ವರ್ಲ್ಡ್ ವಾರ್ ಇಸ್ HYT, 100% HYT. Okay, so our classes is purely based on exam oriented. It is not a book oriented. Okay, exam oriented. ಸರಿ, ಇದೇ ರೀಸನ್ ಒಂದು ನಾನು ಆಡ್ ಆನ್ ಮಾಡ್ಬಿಡ್ತೀನಿ. ನಾನು ಕೂಡ UPSC ಮೇನ್ಸ್ ಬರೆಯುವಾಗ ನನಗೂ ಕೂಡ ಈ ವರ್ಲ್ಡ್ ಹಿಸ್ಟ್ರಿನೇ ದೊಡ್ಡ ತಲೆನೋವಾಗಿತ್ತು. ಯಾಕಂದ್ರೆ ಈ ಮಾಡರ್ನ್ ಹಿಸ್ಟ್ರಿ, ಏನ್ಷಿಯಂಟ್, ಮಿಡಿವಲ್ ಎಲ್ಲ ನಾವು ಪ್ರಿಲಿಮ್ಸ್ ಓದುವಾಗ ಓದ್ಕೊಂಡ್ಬಿಟ್ಟಿರ್ತೀವಿ. ಬಟ್ ಈ ವರ್ಲ್ಡ್ ಹಿಸ್ಟ್ರಿ ಅಂತ ಬಂದಾಗ ಮೇನ್ಸ್ ಬರ್ಲಿ ಅದಕ್ಕೆ ಸಿಸ್ಟಮೆಟಿಕ್ ಆಗಿ ಓದಿರ್ತೀವಿ. ಸಿಸ್ಟಮೆಟಿಕ್ ಆಗಿ ಒಂದು ಫೈನಲ್ ಟಚ್ ಕೊಡ್ಬೇಕಲ್ಲ, ಫಿಲಿಮ್ಸ್ ಆದ್ಮೇಲೆ ಆಗುತ್ತೆ. ಸೊ ಅವಾಗ ಆ ಬುಕ್ ನೋಡಿ, ನೀವು ಹೇಳಿದಂತ ಬುಕ್ ನೋಡಿ ನನಗೂ ಶಾಕ್ ಆಗಿತ್ತು. ಸೊ ಕೊನೆಗೆ ನಾನು ಏನ್ ಮಾಡಿದೆ, ಅವಾಗ ಈ ತರ HYTs ಅಥವಾ ಇಂಪಾರ್ಟೆಂಟ್ ಥೀಮ್ಸ್ ಹೇಳೋರು ಯಾರು ಇರಲಿಲ್ಲ. ಕ್ಲಾಸ್ ಅಂದ್ರೆ ನಿಮ್ಗೆ ಎಲ್ಲಾನು ಒಂದು ಸಿರೀಸ್ ಅಲ್ಲಿ ಚಾಪ್ಟರ್ 1 to 20 ಚಾಪ್ಟರ್ಸ್ ಮಾಡೋರು ಹೊರಟೋಗ್ಬಿಡೋರು. ಸೊ ಆಗ ನಾನು ಏನ್ ಮಾಡಿದೆ, ಈ ತರ ಅಮೆರಿಕನ್ ರೆವಲ್ಯೂಷನ್, ಫ್ರೆಂಚ್ ರೆವಲ್ಯೂಷನ್, ವರ್ಲ್ಡ್ ವಾರ್ಸ್, ಇದಿಷ್ಟು ಲಿಮಿಟೆಡ್ ಒಂದು 5 to 6 ಟಾಪಿಕ್ಸ್ ಪ್ರಿಪೇರ್ ಆಗಿ ಹೋಗಿದ್ದೆ.
ನಂದೇನಿತ್ತು ಎಕ್ಸ್ಪೆಕ್ಟೇಷನ್ ಇದರಲ್ಲಿ ಬಂದ್ರೆ ಬರೀತೀನಿ ಆರ್ ಎಲ್ಸ್ ಐ ಲೀವ್ ಇಟ್ ಆಫ್. ಬಟ್ ಲಕ್ಕಿಲಿ ಆ ಮೀನ್ಸ್ ಅಲ್ಲಿ ಒಂದು ಕ್ವಶನ್ ಕೂಡ ಬಂದಿರಲಿಲ್ಲ ವರ್ಲ್ಡ್ ಹಿಸ್ಟ್ರಿ ಮೇಲೆ. ಬಟ್ ದಟ್ ಈಸ್ ರಿಸ್ಕಿ ಸಿಚುವೇಶನ್. ಸೊ ಹಾಗಾಗಿ ಮಿತವಾಗಿ ಸರ್ ಹೇಳಿರೋ ರೀತಿ ನೀವು ಪ್ರಿಪೇರ್ ಆದ್ರೆ ವೆಲ್ ಅಂಡ್ ಗುಡ್. ನಿಮಗೆ ಇನ್ಸ್ಟೆಡ್ ಆಫ್ ಸ್ಟ್ರೇಟ್ ಅವೇ ಲಿವಿಂಗ್ ಇಟ್ ಔಟ್ ಸ್ವಲ್ಪ ಮಾರ್ಕ್ಸ್ ಬಂದೇ ಬರುತ್ತೆ. ನ್ಯಾಟೋಗೆ ಸಂಬಂಧಪಟ್ಟ ಹಾಗೆ ಕ್ವಶನ್ಸ್ ಭಾಳ ಬಂದಿದೆ ಇದು 2022 ಆ್ಯಂಡ್ ಇಟ್ ವಿಲ್ ಕೀಪ್ ರಿಪೀಟಿಂಗ್. ಆ್ಯಂಡ್ ಒನ್ ಮೋರ್ ಥಿಂಗ್ ಐ ವಾಂಟ್ ಟು ಆ್ಯಡ್, ವಿ ವಿಲ್ ಕನ್ಕ್ಲೂಡ್ ದಿಸ್ ಕ್ವಶನ್. ನ್ಯಾಟೋ, G20, ಸಾರ್ಕು, ಬಿಮ್ಸ್ಟೆಕ್ಕು, ಬ್ರಿಕ್ಸ್, 5 ಪಂಚಾಮೃತಗಳು. ಓಕೆ ಸರ್, ಇದನ್ನು ಬಿಟ್ಟು ಬೇರೆ ಬಂದರೆ ಯಾರು ಅಟೆಂಡ್ ಮಾಡಲ್ಲ. ಡೋಂಟ್ ವೆರಿ. ಸಿ ಹ್ಯಾವ್ ಟೋಲ್ಡ್ ವೆರಿ ಕ್ಲಿಯರ್ಲಿ ಬಿಫೋರ್ UPSC ಪ್ರಿಲಿಮ್ಸ್ ಇಟ್ ಸೆಲ್ಫ್, ಬಿಮ್ಸ್ಟೆಕ್ ಇಸ್ ಇಂಪಾರ್ಟೆಂಟ್. ಸರ್ ಅದು ಇಂದು ಪೇಪರ್ ಮೆನ್ಷನ್ ಆಗಿದೆ ಸರ್, ದಟ್ ಈಸ್ 10%. 90% ಬಿಮ್ಸ್ಟೆಕ್ ಇಸ್ HYT. ಸಿ ಎವ್ರಿ ಇಯರ್ ಮೋದಿ ಅಟೆಂಡ್ಸ್ n number of sessions. Why they are asking BIMSTEC only? Because BIMSTEC is HYT. Yes. NATO is HYT. G20 is HYT. Okay, SARC is HYT. Okay, SARC ಗೆ ಆಕ್ಟಿವ್ ಇಲ್ಲದೆ ಇರಬಹುದು, ಬಟ್ ಎಕ್ಸಾಮಿನರ್ ಮೈಂಡ್ ಅಲ್ಲಿ ಇದೆ. ಎಕ್ಸಾಮ್ ಕ್ವಶನ್ ಪೇಪರ್ ತೆಗಿತಕ್ಕಂಥವನು 50+ ಇರ್ತಾರೆ. ಆ 50+ ನಮ್ಮ ಏಜ್ ಅಲ್ಲಿ ಇದ್ದಾಗ ಸಾರ್ಕ್ ಆಕ್ಟಿವ್ ಇತ್ತು. ಸೊ ಈ ವಿಲ್ ಬ್ರಿಂಗ್ ಸಚ್ ಕಾನ್ಸೆಪ್ಟ್ ಓನ್ಲಿ. ದಟ್ಸ್ ವಾಟ್. ಓಕೆ, ಸೊ ಇದು ನ್ಯಾಟೋ ಬಗ್ಗೆ ಸಾಕಷ್ಟು ಕ್ವಶನ್ CAPF 2022 ಬಂದಿದೆ. ಓಕೆ, ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕೇರಳ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕ್ವಶನ್ ನಂಬರ್ 2. ಮುಘಲ್ ವಾಸ್ತುಶಿಲ್ಪದ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಸರ್, ಇದೊಂದು ನಾವು ಕೂಡ ಎಷ್ಟೋ ಸರಿ ತಪ್ಪು ಮಾಡಿರ್ತೀವಿ. ಕ್ವಶನ್ ಓದ್ತಾ ಇರ್ತೀವಿ, ಮುಘಲ್ ವಾಸ್ತುಶಿಲ್ಪ ನೋಡಿ, ಔಟ್ ಆಫ್ ಎಕ್ಸೈಟ್ಮೆಂಟ್ ಕ್ವಶನ್ ಪೂರ್ತಿಯಾಗಿ ಓದ್ದೇನೆ, ಕ್ವಶನ್ ಡಿಮಾಂಡ್ ಅರ್ಥ ಮಾಡ್ಕೊಳ್ದೇನೆ ವಿಲ್ ಜಂಪ್ ಆನ್ ಟು ಆಪ್ಷನ್ಸ್. ಸೊ ಇಲ್ಲಿ ಇದನ್ನ ಅಭ್ಯರ್ಥಿಗಳು ಆದಷ್ಟು ಗಮನದಲ್ಲಿ ಇಟ್ಕೊಳ್ಳಿ. ಸರಿಯಾಗಿವೆ ಅಥವಾ ಸರಿಯಾಗಿಲ್ಲ ಯಾವ್ದು ಕೇಳಿದಾನೆ ಅದ್ರ ಮೇಲೆ ಸ್ವಲ್ಪ ಫೋಕಸ್ ಇರಲಿ. ರೈಟ್. ಸೊ ಸರಿಯಾಗಿವೆ ಅಂತ ಕೇಳಿದಾನೆ ಸರ್. 3 ಸ್ಟೇಟ್ಮೆಂಟ್. ಶಹಜಹಾನ್ ಫತೇಪುರ್ ಸಿಕ್ರಿಯಲ್ಲಿ ಕೋಟೆ ಸಂಕೀರ್ಣವನ್ನ ಸ್ಥಾಪಿಸಿದರು. ಕೆಂಪು ಕೋಟೆಗೆ ಎತ್ತರವಾದ ದ್ವಾರವನ್ನು ಬುಲಂದ್ ದರ್ವಾಜಾ ಎಂದು ಕರೆಯಲಾಗುತ್ತದೆ. ದೆಹಲಿಯಲ್ಲಿರುವ ಮೋತಿ ಮಸೀದಿಯನ್ನು ಜಹಾಂಗೀರ್ ನಿರ್ಮಿಸಿದನು. ಓಕೆ, ಇವು ಮೇಲಿನ ಯಾವ ಸ್ಟೇಟ್ಮೆಂಟು ಸರಿ ಇಲ್ಲ? ಓಕೆ, ಇಲ್ಲಿ ಮೈ ಪಾಯಿಂಟ್ ಇಲ್ಲಿ ನೋಡಿ ಸರ್, ಮೇಲಿನ ಯಾವುದು ಇಲ್ಲ ಆನ್ಸರ್ಸ್. ಓಕೆ ನೋಡಿ, ಅಗೇನ್ ಈ ಕ್ವಶನ್ ಮೂಲಕ ಏನ್ ತಿಳ್ಕೊಬೇಕಾದ್ರೆ ಸರ್, ಫತೇಪುರ್ ಸಿಕ್ರಿ ಅಂತ ಬಂದ್ರೆ ನಮ್ಗೆ ನೆನಪಾಗಬೇಕೇನು? ಅಕ್ಬರ್. ವಿ ಶುಡ್ ಟೇಕ್ ಕೇರ್ ಅಬೌಟ್ ಹಿಮ್. ವಿ ಶುಡ್ ಡಿಗ್ 360 degree. ಒಂದು. ನೆಕ್ಸ್ಟ್ ಬುಲಂದ ದರ್ವಾಜ್. ಎಸ್, ಇಟ್ ಈಸ್ ಅಗೇನ್ ರಿಲೇಟೆಡ್ ಟು ದಿ ಅಕ್ಬರ್. ಓಕೆ, ದೆಹಲಿಯಲ್ಲಿರೋ ಮೋತಿ ಮಸೀದಿಯನ್ನು ಯಾರು ನಿರ್ಮಾಣ ಮಾಡಿದರು? ಈಗ ನಾವು ಮುಘಲ್ ಆರ್ಕಿಟೆಕ್ಚರ್ನ 100% ಓದಲೇಬೇಕು. ಓಕೆ, ಮುಘಲ್ ಆರ್ಕಿಟೆಕ್ಚರ್ ಅಂಡ್ ಮುಘಲ್ ಅಡ್ಮಿನಿಸ್ಟ್ರೇಷನ್, ಮನ್ಸಬ್ದಾರಿ ಸಿಸ್ಟಮ್. ಇದು ಇವರೇ KS ಅವರು ಕೇಳಿದ್ರು, ಮನ್ಸಬ್ದಾರಿ ಸಿಸ್ಟಮ್. ಇಟ್ ವಿಲ್ ಕಮ್ ಲೈಕ್ ದಿಸ್. ಓಕೆ, ಸೊ ಇದರಲ್ಲಿ ಮುಘಲ್ ಅಡ್ಮಿನಿಸ್ಟ್ರೇಷನ್ ಅಂತ ಬಂದಾಗ ಸರ್, ಈ 3 ಹೆಸರು ಶಹಜಹಾನು, ನೀವು ಬರೆದಿರೋಗೆ ಅಕ್ಬರು ಮತ್ತೆ ಜಹಾಂಗೀರ್. ಎಸ್, ಮೋಸ್ಟ್ ಆಫ್ ದಿ PYQs UPSC ಆಗಲಿ KPSC ಆಗಲಿ ಬೇರೆ ಯಾವುದೇ ಒಂದು ನೀವು ಪ್ರಶ್ನೆ ಪತ್ರಿಕೆ ನೋಡಿದ್ರು ಕೂಡ 90%+, 100% ಅಂತ ಹೇಳ್ತಾ ಇಲ್ಲ, 90%+ ಪ್ರಶ್ನೆಗಳು ಈ 3 ವ್ಯಕ್ತಿಗಳು ಅಥವಾ ಅಡ್ಮಿನಿಸ್ಟ್ರೇಟರ್ಸ್ ಸುತ್ತಮುತ್ತನೇ ಬಂದಿರುತ್ತೆ ಅಲ್ವಾ ಸರ್? ಮತ್ತೆ ಒಂದು ಸರ್ ಹೇಳಿದಾಗೆ, ಸರ್ ಸಪೋಸ್ ಹುಮಾಯೂನ್ ಬಂತ ಅನ್ಕೊಳ್ಳಿ, 1 ನಿಮಿಷ, ಯಾರಾದ್ರೂ ಇರ್ತಾರೆ ವಿಶೇಷವಾದ ಪಾಂಡಿತ್ಯ ಇರೋರು, ಹುಮಾಯೂನ್ ಬಗ್ಗೆ ಕೇಳ್ತಾರೆ. ಎಸ್, ಹುಮಾಯೂನ್ ಬಗ್ಗೆ ಕೇಳ್ತಾರೆ ಸರ್, ಓನ್ಲಿ 1 ಆಂಗಲ್. ಹುಮಾಯೂನ್ ಫಾಟ್ ವಿತ್ ಶೇರ್ ಶಾ ಸೂರಿ, ಕನ್ಸಿಡರ್ಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಬ್ಯಾಟಲ್. ಯಾಕಂತಂದ್ರೆ ಆ ಗ್ಯಾಪ್, ಈ ಮೊಘಲ್ಸ್ ಅಲ್ಲಿ ಗ್ಯಾಪ್ ಕೊಟ್ಟವನೇ ಶೇರ್ ಶಾ ಸೂರಿ. ಆ ಶೇರ್ ಶಾ ಸೂರಿ ಹುಮಾಯೂನ್ ಜೊತೆ ಏನು ಯುದ್ಧ ಆಗುತ್ತಲ್ಲ, ಅದು ಒಂದೇ ಅಷ್ಟೇ. ನೀವು ಹುಮಾಯೂನ್ನ ಸಾಂಸ್ಕೃತಿಕ ಸಾಧನೆಗಳು, ಹುಮಾಯೂನ್ನ ರಾಜಕೀಯ ಸಾಧನೆಗಳು ಕೇಳಲ್ಲ. ದಟ್ಸ್ ವಾಟ್ 10% ನಾನು ಹೇಳ್ತೀನಿ, 90% ಇವರೇ ಬರೋದು. ಹುಮಾಯೂನ್ ಜಸ್ಟ್ 1 ಲೈನ್ ಮುಗೀತು. IAS ಅಲ್ಲಿ 1996 ಅಲ್ಲಿ ಕ್ವಶನ್ ಬಂದಿತ್ತು ಸರ್. ಇದಕ್ಕೆ ಸೇಮ್ ಕ್ವಶನ್ ಹ್ಯಾಸ್ ಬಿನ್ ರಿಪೀಟೆಡ್ ಒನ್ಸ್ ಅಗೇನ್ ಇನ್ 2019. 2019 ಆಪ್ಷನ್ಸ್ ಕೂಡ ಚೇಂಜ್ ಮಾಡಿದೆ, IAS ಅಲ್ಲಿ ಸೇಮ್ ಪ್ರಶ್ನೆ ಬಂದಿತ್ತು ಸರ್. ಓಕೆ, ವಿ ವಿಲ್ ಚೆಕ್. ನೋಡಿ ಸರ್ ಏನ್ ಹೇಳ್ತಾರೆ, 1996 ಅಲ್ಲಿ ಮುಘಲ್ ಪೇಂಟಿಂಗ್ ರೀಚ್ಡ್ ಇಟ್ಸ್ ಜೆನಿತ್ ಅಂಡರ್, ಆನ್ಸರ್ ಇಸ್ ಜಹಾಂಗೀರ್. 1996 ಕ್ವಶನ್ ವಿಲ್ ಸಿ. ಎಸ್, ಇದು BPSC ಬಿಹಾರ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಎಸ್ ಸರ್. Yes, same question. Then we have seen that that's a question. Yes sir. Okay. That question repeat ಆಗಿತ್ತು. ಓಕೆ, ಇದು ನೆಕ್ಸ್ಟ್ ಅಗೇನ್ ನೋಡಿ, ಬುಲಂದ ದರ್ವಾಜ್, ಫತೇಪುರ್ ಸಿಕ್ರಿ. ಸೊ ನೋಡಿ, ಥೀಮ್ಸ್ ಅವೇ ರಿಪೀಟ್ ಆಗುತ್ತೆ. ಬುಲಂದ ದರ್ವಾಜ್, ಫತೇಪುರ್ ಸಿಕ್ರಿ, ಬುಲಂದ ದರ್ವಾಜ್, ಫತೇಪುರ್ ಸಿಕ್ರಿ. ದಟ್ಸ್ ಹೌ ಯು ಹ್ಯಾವ್ ಟು ಡೂ ಥಿಂಗ್ಸ್. ಇಂಪಾರ್ಟೆಂಟ್ ಟಾಪಿಕ್ ಅಂತ ನೀವು ಹೇಳ್ತಾ ಇರ್ತಿಲ್ಲ, HYT. ಆ ಟಾಪಿಕ್ ಅನ್ನ ಹೇಗೆ ಐಡೆಂಟಿಫೈ ಮಾಡಬೇಕು ಅಂತ ಸುಮಾರು ಜನ ಅಭ್ಯರ್ಥಿಗಳು ಡೌಟ್ ಇರುತ್ತೆ. ನಿಜ, ನೀವು ಅದ್ರ ಮೇಲೆ ವಿಡಿಯೋ ಮಾಡಿದ್ರು ಕೂಡ ಸರ್, HYT ನ ಯಾವ್ದನ್ನ HYT ಅಂತ ಕ್ಲಾಸಿಫೈ ಮಾಡಬೇಕು, ಯಾವ್ದನ್ನ HYT ಅಲ್ಲ ಅಂತ ಕ್ಲಾಸಿಫೈ ಮಾಡಬೇಕು, ಸಹಜ ಸರ್ ಇದು. ಸೊ ಅಲ್ಲಿ ಒಬ್ಬ ಮೆಂಟರ್ ಆಗಲಿ ಅಥವಾ ಒಬ್ಬ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ ಆಗಲಿ, ಒನ್ ಹೂ ಹ್ಯಾಸ್ ಕ್ಲಿಯರ್ಡ್ ದ ಎಕ್ಸಾಮಿನೇಷನ್
ಎಕ್ಸಾಮಿನೇಷನ್ ಅವ್ರ ರೋಲ್ ಮ್ಯಾಟರ್ ಆಗೋದೇ ಇಲ್ಲಿ ಸರ್. ನಿಜ. ಇನ್ನೊಂದು ನಾನು ಇದು ಈಗ ಒಳ್ಳೆ ಪಾಯಿಂಟ್, ನಮಗೆ ಇದು ಇಂಪಾರ್ಟೆಂಟ್ ಅಂತ ಗೊತ್ತಾಗುತ್ತೆ, ಬಟ್ ಅದನ್ನು ಸರ್ಟಿಫೈ ಮಾಡಬೇಕು. ಎಸ್. ಈಗ ನಮಗೆ ಯಾರೊಬ್ರು ಡಾಕ್ಟರ್ ಇದ್ದಾಗೆ ನಾವು ತೊಗೊಳ್ತೀವಲ್ಲ, ಈಗ ನಾವು ಈ ಫೀಲ್ಡಲ್ಲಿ ಡಾಕ್ಟರ್ ಇದ್ದಾಗೆ, ಡಾಕ್ಟ್ರು 6 ವರ್ಷ ಓದಿರ್ತಾರೆ, ನಾನು 12 ವರ್ಷ UPSC ಮಾಡಿದ್ದೀನಿ. ಸೊ ಸರ್ ಹ್ಯಾಸ್ ಆಲ್ಸೋ ಮೋರ್ ದೆನ್ 1 ಡಿಕೇಡ್, ದಶಕಗಳ ಮೇಲೆ. ಸೊ ಇಫ್ ವಿ ಸರ್ಟಿಫೈ ದೆನ್ ಇಟ್ ಇಸ್ ವೆರಿ ಈಸಿ ಫಾರ್ ಯು. ಓಕೆ, ನಮ್ಗೆ ಯಾರೋ ಒಬ್ರು ಗುರು ಇಲ್ದಾಗ, ಒಬ್ರು ಡಿಕೋಡ್ ಮಾಡೋರು ಇಲ್ದಾಗ, ವಿ ಫೇಸ್ ದಿಸ್ ಟೈಪ್ ಆಫ್ ಡಿಫಿಕಲ್ಟೀಸ್. ಓಕೆ, ನೆಕ್ಸ್ಟ್ ಅಕ್ಬರ್ ಮೇಲೆ ನಾವು ಅದೇ ಡಿಸ್ಕಸ್ ಮಾಡ್ತಿದ್ವಿ. ಅಕ್ಬರು, ಬುಲಂದ್ ದರ್ವಾಜ, ಫತೇಪುರ್ ಸಿಕ್ರಿ ಇವ್ರ ಮೇಲೆನೆ ಪ್ರಶ್ನೆಗಳು ಬರುತ್ತೆ. ಒನ್ ಮಿನಿಟ್ ನೋಡಿ, ಐ ಹ್ಯಾವ್ ಟೋಲ್ಡ್ ಯು ಮೆನಿ ಟೈಮ್ಸ್, ಅಕ್ಬರು, ಆಗ್ರಾ, ದೆನ್ ಫತೇಪುರ್ ಸಿಕ್ರಿ. ಫತೇಪುರ್ ಸಿಕ್ರಿ. ದೆನ್ ನೋಡಿ, ಶೇಖ್ ಸಲೀಂ ಚಿಸ್ತಿ, ಈ ಸೂಫಿಸಮ್ ಬರುತ್ತಲ್ಲ, ನೀವು ಅಕ್ಬರ್ನ ಬಗ್ಗೆ PhD ಮಾಡಿದ್ರು ತೊಂದರೆ ಇಲ್ಲ, ಒಪ್ಕೊಂತೀರಾ ಸರ್? ಎಸ್ ಸರ್. ಅಕ್ಬರ್ ಬಗ್ಗೆ 360 ಡಿಗ್ರಿಯಲ್ಲಿ ನೀವು ಅಕ್ಬರ್ ಏನಾದರೂ ರಾಂಗ್ ಮಾಡಿದ್ರೆ ಅಕ್ಬರ್ ವಿಲ್ ನಾಟ್ ಗಿವ್ ಫಾರ್ ಗಿವ್. ಓಕೆ, ಎಸ್. ಸೊ ಇಲ್ಲಿ ಇದನ್ನ ಈ ಒಂದು ಸ್ಟೇಟ್ಮೆಂಟ್ ಎಲಿಮಿನೇಟ್ ಮಾಡಬಹುದು. ನೀವು ಹೇಳಿದಾಗೆ ಅಕ್ಬರ್ ಬಗ್ಗೆ ಎಲ್ಲಾ ಆಯಾಮಗಳಿಂದ ಓದ್ತಿರ್ಬೇಕಾದ್ರೆ ಹಿ ಡಿಸೈಡೆಡ್ ಟು ಶಿಫ್ಟ್ ದಿ ಕ್ಯಾಪಿಟಲ್ ಅನ್ನ, ರಾಜಧಾನಿಯನ್ನ ಶಿಫ್ಟ್ ಮಾಡಬೇಕು ಅಂತ 1585 ಡಿಸೈಡ್ ಮಾಡಿದ್ ನಿಜ, ಬಟ್ ಅದು ಆಗ್ರಾ ಆಗಲ್ಲ. ಸೊ ಹಾಗಾಗಿ ಒನ್ಸ್ ಅಗೇನ್ ವಿ ಕ್ಯಾನ್ ಎಲಿಮಿನೇಟ್ ದಿಸ್ ಥಿಂಗ್. ಸೊ ಎಲ್ಲಿ ಮಾಡಿದ್ರು ಸರ್? ಲಾಹೋರ್ ಅಲ್ವಾ? ಎಸ್ ಸರ್, ಲಾಹೋರ್ ಸರ್. ಸೊ ನೀವು ಹೇಳಿದಾಗೆ ಒಂದು ಟಾಪಿಕ್ ಅನ್ನ ತಗೊಂಡು 360 ಡಿಗ್ರಿ ಆಂಗಲ್ ಅಲ್ಲಿ ಅದನ್ನ ಇಂಪಾರ್ಟೆಂಟ್ ಟಾಪಿಕ್ ಅಂತ ಟ್ರೀಟ್ ಮಾಡಿ ಎಲ್ಲಾ ಆಯಾಮಗಳಿಂದ ಓದಿದಾಗ ಮಾತ್ರ ಇಂತಹ ಪ್ರಶ್ನೆಗಳನ್ನ ಅಥವಾ ಇಂತಹ ಟ್ರ್ಯಾಪ್ ಇಂದ ನಾವು ಎಸ್ಕೇಪ್ ಆಗ್ಲಿಕ್ಕೆ ಸಾಧ್ಯ. ಸೊ ಇಷ್ಟೇ ಸರ್. ಇಲ್ಲಿ ನೀವು ಹೇಳಿದಾಗೆ ಟಾಪಿಕ್ಸ್ ಇಲ್ಲೇ ನಮ್ಮ ಕಣ್ಮುಂದೆ ಇರುತ್ತೆ, ಡಿಕೋಡ್ ಮಾಡೋದು ಕಲಿಬೇಕು. ಅಂಡ್ ಇನ್ನೊಂದು ನೀವು ಹೇಳಿದಾಗೆ ದಿಸ್ ಇಸ್ ಅ ವೆರಿ ಗುಡ್ ಪಾಯಿಂಟ್. ಬರೀ ಪ್ರಿಲಿಮ್ಸು, ಬರೀ PYQs ಅಥವಾ ಬರೀ MCQs ನಾವು ಫೋಕಸ್ ಮಾಡ್ತೀವಿ ನಿಜ, ಟಾಪಿಕ್ಸ್ ಅನ್ನ ಹೆಕ್ಕಿ ತೆಗಿಲಿಕ್ಕೆ. ಬಟ್ ಇಲ್ಲಿ ಒಳ್ಳೆ ರಿಸರ್ಚ್ ಮಾಡಿದ್ದೀರಾ ಸರ್, ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ಬಿಡಿ ಸರ್. ಐ ಹ್ಯಾವ್ ಟೋಲ್ಡ್ ಯು ಮೆನಿ ಟೈಮ್ಸ್, ನೀವು PC ಪ್ರಿಪೇರ್ ಆಗೋರು DCಗೆ ಓದಂಗೆ ಲೆಕ್ಕ, DC ಪ್ರಿಪೇರ್ ಆಗೋರು PC ಎಕ್ಸಾಮ್ಸ್ನು ಕ್ಲಿಯರ್ ಮಾಡ್ಬೋದು. ಸಿ, ಐ ಆಮ್ ದಿ ಪರ್ಸನ್ ಹೂ ಕ್ಲಿಯರ್ C ಗ್ರೂಪ್ ಎಕ್ಸಾಮ್ ಅಂಡ್ A ಗ್ರೂಪ್ ಎಕ್ಸಾಮ್. ಸೊ ಸಿ, ಇಲ್ಲಿ ನೋಡಿ ಏನಿದೆ, ಡ್ಯೂರಿಂಗ್ ದಿ ರೈಟ್ ಎ ಬ್ರೀಫ್ ಎಸ್ಸೆ. ಸ್ವಾಮಿ, ನೀವು 2000ರಲ್ಲಿ ಭಾಳಷ್ಟು ಜನ ಹುಟ್ಟಿರಲ್ಲ, ನಿಜ. 2003 ಪ್ರಿಪ್ರೇಷನ್ ಮಾಡ್ತಿದ್ದಾರೆ, ಹ್ಯಾವ್ ಸೀನ್. ನೀವು ಹುಟ್ಟೋಕಿನ ಮುಂಚೆ ಕ್ವಶನ್ ರೆಡಿ ಆಗ್ಬಿಟ್ಟಿದೆ. ಡ್ಯೂರಿಂಗ್ ದಿ ರೀನ್ ಆಫ್ ಜಹಾಂಗೀರ್ ಮುಘಲ್ ಪೇಂಟಿಂಗ್ ರೀಚ್ಡ್ ಇಟ್ಸ್ ಜೆನಿತ್. ಜೆನಿತ್ ಅಂದ್ರೆ ಸುಪ್ರೀಂ ಲೆವೆಲ್ ಅಂತ. ನೀವು ಹುಟ್ಟೋಕ್ಕಿಂತ ಮುಂಚೆಗೆ 2000ಕ್ಕಿಂತ ಮೇಲೆ ಹುಟ್ಟಿದ್ರಲ್ಲ, 1, 2, 3, ನೀವು ಹುಟ್ಟೋಕ್ಕಿಂತ ಮುಂಚೆ ಕ್ವಶನ್ ಪೇಪರ್ ಪ್ರಿಪೇರ್ ಆಗಿದೆ. ಈಗ ನೀವು ಪ್ರಿಪೇರ್ ಮಾಡ್ತಾ ಇದ್ದೀರಾ, ಇದೇ ಕ್ವಶನ್ ಬರುತ್ತೆ ಸರ್. ಮತ್ತೊಂದಿದೆ ಕ್ವಶನ್. ಎಸ್, ಕ್ವಶನ್ ನಂಬರ್ ಇಲ್ಲಿದೆ, ರೈಟ್ ಎ ಬ್ರೀಫ್ ಎಸ್ಸೆ ಆನ್ ಮುಘಲ್ ಪೇಂಟಿಂಗ್. 5 ವರ್ಷ ಆದ್ಮೇಲೆ ಮತ್ತೆ ರಿಪೀಟ್. ಸರ್, ದಿಸ್ ಇಸ್ ನಾಟ್ ಎ ಇನ್ಸ್ಟಿಟ್ಯೂಷನ್ ಕ್ವಶನ್ ಪೇಪರ್, ದಿಸ್ ಇಸ್ ನಾಟ್ ರಾಜಶೇಖರ್ ಸರ್ ಕ್ವಶನ್, ದಿಸ್ ಇಸ್ ನಾಟ್ ಶಾಂತಪ್ಪ ಸರ್ ಕ್ವಶನ್, ದಿಸ್ ಇಸ್ UPSC ಕ್ವಶನ್. ವಿ ಸ್ಪೀಕ್ ಅಬೌಟ್ ಓನ್ಲಿ ಗವರ್ಮೆಂಟ್ ಇನ್ಸ್ಟಿಟ್ಯೂಷನ್ ಕ್ವಶನ್ ಪೇಪರ್ಸ್. ಒನ್ಸ್ ಅಗೇನ್ 2007 ಸೇಮ್ ಕ್ವಶನ್, ರೈಟ್ ಎ ಬ್ರೀಫ್ ಎಸ್ಸೆ ಆನ್ ಮುಘಲ್ ಪೇಂಟಿಂಗ್. ಅಗೇನ್ ಇಟ್ ಕಮ್ ಇನ್ ಟು ಪ್ರಿಲಿಮ್ಸ್. ಬಟ್ ನೀವೇನಾಗುತ್ತೆ ಗೊತ್ತಾ, ಮುಘಲ್ ಪೇಂಟಿಂಗು ಕ್ವಶನ್ ಬಂದಂದ್ರೆ ಇಲ್ಲ ಹಿಂದೂ ಪೇಪರ್ಲಿತ್ತು ಮೆನ್ಷನ್ ಮಾಡಿದ್ರು, ಅದು ಎಕ್ಸ್ಟ್ರಾ ಅಡಿಷನ್ ಪೇಪರ್ ಮೆನ್ಷನ್ ಮಾಡಿದ್ರು. ಹೌ ಇಟ್ ಈಸ್ ಪಾಸಿಬಲ್? ಇಟ್ ಈಸ್ ಇಂಪಾಸಿಬಲ್. ಎಸ್. KPSC ಅಂದ್ರೆ ಕೇರಳ ಪಬ್ಲಿಕ್ ಸರ್ವಿಸ್ ಕಮಿಷನ್ PSI ಪೇಪರ್ದು, ಐ ಮೀನ್ ಥರ್ಡ್ ಕ್ವಶನ್ PSI ಪೇಪರ್ದು, ಈ ಕೆಳಗಿನ ಯಾವ ನಿಬಂಧನೆಗಳು 1947ರ ಭಾರತೀಯ ಸ್ವಾತಂತ್ರ್ಯ ಕಾಯ್ದೆಯ ಭಾಗವಾಗಿಲ್ಲ ಅಥವಾ ಭಾಗಗಳಾಗಿಲ್ಲ? ಭಾರತೀಯ ಸ್ವಾತಂತ್ರ್ಯ ಕಾಯ್ದೆ ಅಂದ್ರೆ ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್ ಆಫ್ 1947. ಸ್ಟೇಟ್ಮೆಂಟ್ ನಂಬರ್ 1, 1947ರ ಭಾರತೀಯ ಸ್ವಾತಂತ್ರ್ಯ ಕಾಯ್ದೆಯು ಮೌಂಟ್ ಬ್ಯಾಟನ್ ಯೋಜನೆಯನ್ನು ಆಧರಿಸಿದೆ. ಎಸ್. ಸೆಕೆಂಡ್ ಒನ್, ಈ ಕಾಯ್ದೆಯು ಆಗಸ್ಟ್ 15, 1947ರಿಂದ ಭಾರತವನ್ನ ಸ್ವತಂತ್ರ ಮತ್ತು ಸಾರ್ವಭೌಮ ರಾಜ್ಯವೆಂದು ಘೋಷಿಸಿತು. ಸ್ಟೇಟ್ಮೆಂಟ್ ನಂಬರ್ 3, ಈ ಕಾಯ್ದೆಯು ಬ್ರಿಟಿಷ್ ರಾಜನಿಂದ ನೇಮಕಗೊಳ್ಳಬೇಕಿದ್ದ ಗವರ್ನರ್ ಜನರಲ್ ಹುದ್ದೆಯನ್ನ ಸ್ಥಾಪಿಸಿತು. ಭಾರತೀಯ ರಾಜಪ್ರಭುತ್ವ ರಾಜ್ಯಗಳು ಭಾರತದ ಡೊಮಿನಿಯನ್ಗೆ ಸೇರಬೇಕೆಂದು ಕಾಯ್ದೆಯು ಒತ್ತಾಯಿಸಿತು. ಓಕೆ ಸರ್, ಈಗ ನೋಡಿ, ನಾವು ಎಕ್ಸಾಮ್ ಟೈಮಲ್ಲಿ ನೀನು ಹೌ ಮೆನಿ ಕ್ವಶನ್ಸ್ ಯು ಅಟೆಂಡ್, ದಟ್ ಈಸ್ ಇಂಪಾರ್ಟೆಂಟ್ ರಾದರ್ ದೆನ್ ಹೌ ಮೆನಿ ಸ್ಟೇಟ್ಮೆಂಟ್ಸ್ ಯು ಹ್ಯಾವ್ ಗಾನ್ ಥ್ರೂ. ನೋ ದಟ್ ಭಾಗವಾಗಿಲ್ಲ. ಓಕೆ, ಇದನ್ನ ಮೌಂಟ್ ಬ್ಯಾಟನ್ ಯೋಜನೆ ಅಂತಾರೆ. ಸೊ ಇಟ್ ಈಸ್ ನಾಟ್ ಗೋಯಿಂಗ್ ಟು ಬಿ ಆನ್ಸರ್. ಓಕೆ, 1 ಇಲ್ಲಿದೆ, 1 ಇಲ್ಲಿದೆ, 1 ಡಿ ಇಲ್ಲಿದೆ, ಎಲಿಮಿನೇಟ್ ಮಾಡಿದೆ. ಅದು ನಮ್ಗೆ ಆಪ್ಷನ್ಗಳಿದೆ ಆನ್ಸರ್ ಇಲ್ಲಿ B ಮತ್ತು C. ಅಂದ್ರೆ ನಾವು ಸೆಕೆಂಡ್ ಸ್ಟೇಟ್ಮೆಂಟ್ ನೋಡುವಂತ ಅವಶ್ಯಕತೆನೇ ಇಲ್ಲ. ಈ ಸ್ಟೇಟ್ಮೆಂಟ್ ನಂಬರ್ 3 ಮತ್ತೆ 4 ಅಲ್ಲಿ ಯಾವುದು ತಪ್ಪಾಗಿದೆ ಅದನ್ನ ಐಡೆಂಟಿಫೈ ಮಾಡಿಬಿಟ್ರೆ ಮುಗೀತು. ಸೊ ನಿಮಗೆ ಕ್ಲಾರಿಟಿ ಸಿಕ್ಬಿಡುತ್ತೆ. ಯು ಶುಡ್ ನಾಟ್ ಬಾದರ್ ಅಬೌಟ್ ವಾಟ್ ಈಸ್ ದಿಸ್. ಓದಲೇಬೇಡಿ ಅಂತ ಅವ್ನು ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ನೀವು ಓದ್ಬಿಡಿದ್ರೆ, ನೀವು ಓದಿದ್ರೆ ದಟ್ ಈಸ್ ರಾಂಗ್. ಓಕೆ, ಭಾರತೀಯ ರಾಜಪ್ರಭುತ್ವ ರಾಜ್ಯಗಳು ಭಾರತದ ಡೊಮಿನಿಯನ್ಗೆ ಸೇರಬೇಕೆಂದು ಕಾಯ್ದೆ ಒತ್ತಾಯಿಸಿ. ನೋಡಿಪ್ಪ, ನೀವು ಟ್ರಾನ್ಸ್ಲೇಷನ್ ಸರ್, ನಮಗೆ ಪ್ಯೂರ್ ಕನ್ನಡ ಸರ್. ಡೊಮಿನಿಯನ್ ಕನ್ನಡದಾಗ ಏನಂತಾರೆ?
ಗೊತ್ತಿಲ್ಲ. ಅದಕ್ಕೆ ಯು ಶುಡ್ ಹ್ಯಾವ್ ಬೇಸಿಕ್ ಟಚ್ ಆಫ್ ಇಂಗ್ಲೀಷ್. ಬೇಸಿಕ್ ಇಂಗ್ಲೀಷ್ ಇಲ್ದಂಗೆ ನಾವು ಯಾವುದೇ ಎಕ್ಸಾಮ್ಸ್ ಕ್ಲಿಯರ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಓಕೆ, ಸೊ ನಾನು ಕನ್ನಡದಲ್ಲಿ ಬರೆದವನಾಗಿ ನಾನು ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೋಬೇಕು. ಓಕೆ, ಈ ಕಾಯ್ದೆಯು ಬ್ರಿಟಿಷ್ ರಾಜರಿಂದ ನೇಮಕಗೊಳ್ಳಬೇಕಿದ್ದ ಗವರ್ನರ್ ಜನರಲ್ ಹುದ್ದೆಯನ್ನು ಇಲ್ಲ. ಗವರ್ನರ್ ಜನರಲ್ ಹುದ್ದೆನೇ ಹೋಗುತ್ತೆ, ಬಟ್ ಫಾರ್ ಟೈಮ್ ಬೀಯಿಂಗ್ ಅರೇಂಜ್ಮೆಂಟ್ ಮಾಡಿರ್ತಾರೆ. ಓಕೆ, ಅದಾದ ನಂತರದಲ್ಲಿ ರಾಷ್ಟ್ರಪತಿ, ಪ್ರಧಾನಿ ಅದು ವ್ಯವಸ್ಥೆ ಬರುತ್ತೆ. ಇಟ್ ಇಸ್ ನಾಟ್ ಅಬೌಟ್ ಗವರ್ನರ್ ಜನರಲ್. ಸೊ ಆನ್ಸರ್ ಈಸ್ B3 ಓನ್ಲಿ. ಓಕೆ, ಯಾಕಂದ್ರೆ ಇದು ತಪ್ಪಾಗಿರುವಂತ ಸ್ಟೇಟ್ಮೆಂಟ್. ಹಾಗಾದ್ರೆ ಸ್ಟೇಟ್ಮೆಂಟ್ ನಂಬರ್ 1, 2 ಮತ್ತೆ 4 ಸರಿಯಾಗಿದ್ದಾವೆ. ನೀವು PYQs ಡಿಕೋಡ್ ಮಾಡುವಾಗ, ಓದುವಾಗ ಈ ಬರೀ ಆನ್ಸರ್ ನೋಡ್ಕೊಂಡು ಯಾವ್ದು ತಪ್ಪಾಗಿದೆ ನೋಡ್ಕೊಂಡು ಮುಂದೆ ಹೋಗೋದಲ್ಲ. ನೀವು ಮಾಡ್ಬೇಕಾಗಿರೋದೇನು ಸ್ಟೇಟ್ಮೆಂಟ್ 1, 2 ಮತ್ತೆ 4 ಇವುಗಳನ್ನ ನೋಟ್ ಡೌನ್ ಮಾಡ್ಬೇಕು. ನೋಡಿ, ಈಗ ಅದಕ್ಕೆ ಇದು ಕತೆ ಇರುತ್ತೆ. ಡೊಮಿನಿಯನ್ ಸ್ಟೇಟಸ್ ಏನ್ ಮಾಡ್ಬೇಕು? ಹೈದರಾಬಾದ್ ನಿಜಾಮ್ ಐದರ್ ಹಿ ಹ್ಯಾಸ್ ಟು ಜಾಯಿನ್ ಇಂಡಿಯಾ ಆರ್ ಪಾಕಿಸ್ತಾನ್, ಬಟ್ ಹಿ ವಾಸ್ ಇಂಟ್ರೆಸ್ಟೆಡ್ ಟು ಜಾಯಿನ್ ಪಾಕಿಸ್ತಾನ್. ಓಕೆ, ದಟ್ಸ್ ವೈ ವಿ ಕೇಮ್ ಅಪ್ ವಿತ್ ಆಪರೇಷನ್ ಪೋಲೋ ತಗೊಂಡು ನಾವು ಇದನ್ನ. ಯಾಕಂದ್ರೆ ಲಾ ಅಂಡ್ ಆರ್ಡರ್ ಪ್ರಕಾರ ನೋಡಿದಾಗ ಜಿಯೋಗ್ರಫಿಕಲಿ ಭಾರತದ ಒಂದು ಹೃದಯ ಭಾಗ, ಅದು ದಕ್ಷಿಣ ಭಾರತದ ಹೃದಯ ಭಾಗದಲ್ಲಿ ಇರ್ತಕ್ಕಂಥ ಒಂದು ರೀಜನ್ ಪಾಕಿಸ್ತಾನಕ್ಕೆ ಜಾಯಿನ್ ಆದ್ರೆ ಭಾರತಕ್ಕೆ ಒಂದು ಕಂಟಕ ಆಗುತ್ತೆ. ಸೊ ಹಾಗಾಗಿ ಅದು ದಿಸ್ ವಾಸ್ ನಾಟ್ ದಿ ಸೇಮ್ ಕೇಸ್ ವಿತ್ ಜಮ್ಮು ಅಂಡ್ ಕಾಶ್ಮೀರ್. ಅಲ್ಲಿ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಅನ್ನ ನಿಭಾಯಿಸಕ್ಕೆ ಒಂದು ಅವಕಾಶ ಇತ್ತು, ಬಿಕಾಸ್ ಅದ್ರ ಜಿಯೋಗ್ರಫಿ ಆ ತರ ಇತ್ತು. ಬಟ್ ಅಲ್ಲಿ ರಾಜ್ಯ ಅದನ್ನ ಸೇರ್ಕೊಳ್ಳಕ್ಕೆ ಹೋಗ್ತಾ ಇರಲಿಲ್ಲ. ರೈಟ್, ಸೇಮ್ ಸಿಮಿಲರ್ ಕ್ವಶನ್ CDS ಅಲ್ಲಿ ಬಂದಿದೆ ಸರ್. ಯಾವಾಗ 2019 ಅಲ್ಲಿ ಸರ್, 1947. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ಚೇಂಜ್. ಇಲ್ಲೂ ಕೂಡ ನಾಟ್ ಅಂತ ಕೇಳ್ತಾ ಇದ್ದಾರೆ ಸರ್. ಇಂಡಿಯಾ ಸೀಸ್ ಟು ಬಿ ಅ ಡಿಪೆಂಡೆನ್ಸಿ ಇಸ್ ನಾಟ್. ಇಟ್ಸ್ ನೆಕ್ಸ್ಟ್ ಸರ್, ಒಂದು ನಿಮಿಷ. ಇಲ್ಲಿ ಇದು CDS 1947. ಇಲ್ಲಿ ನೋಡಿ ಸರ್, ಫಸ್ಟ್ ಸ್ಟೇಟ್ಮೆಂಟ್, ದಿ ಗವರ್ಮೆಂಟ್ ಆಫ್ ಇಂಡಿಯಾ 1935 ವಾಸ್ ಅಮೆಂಡೆಡ್ ಟು ಪ್ರೊವೈಡ್ an interim constitution. First 1935 Act is a HVT. Yes sir. That's what we want to tell again and again. The Governor General was the constitutional head of the Indian Dominion. What is meaning of Dominion? ಇವನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಕಾನ್ಸೆಪ್ಟ್ ಡೊಮಿನಿಯನ್ ಬೇರೆ, ಇಂಡಿಪೆಂಡೆಂಟ್ ಬೇರೆ. ಡೊಮಿನಿಯನ್ ಅಂದ್ರೆ ಯು ಆರ್ ಅಂಡರ್ ಕಂಟ್ರೋಲ್ ಆಫ್ ಸಮ್ ಒನ್. ಬಟ್ ಇಂಡಿಪೆಂಡೆನ್ಸ್ ಅಲ್ಲಿ ನೋ ಒನ್ ಇಸ್ ಕಂಟ್ರೋಲ್ಡ್. ಇವರೇ ಸಾರ್ವಭೌಮ, ಸಾವರನ್ ಕಂಟ್ರಿ. ದಟ್ಸ್ ವಾಟ್ ಐ ವಾಂಟ್ ಟು ಟೆಲ್. 2023 ಬರುತ್ತೆ. ಓಕೆ, ಇಲ್ಲಿ ನೋಡಿ ಸರ್, ಇಲ್ಲೂ ಕೂಡ ನೀವು ಹೇಳಿದಾಗ ಡೊಮಿನಿಯನ್ ಮ್ಯಾಟರ್ ಆಗುತ್ತೆ. ಒನ್ಸ್ ಅಗೇನ್ ಇಂಡಿಯಾ ಇಂಡಿಪೆಂಡೆನ್ಸ್ ಆಕ್ಟ್ ಅಂಡ್ ಎಸ್, ಡೊಮಿನಿಯನ್ ಬಗ್ಗೆ ಗೊತ್ತಿರಲೇಬೇಕು. ಇದು UPSC ಕ್ವಶನ್. ಅಗೇನ್ Act 1858, Act 1935, Act 1813, 1909, 1919, then 1892, 1861. These acts will come again and again. Fix ಇವೆಲ್ಲ. ಇವು ಇಲ್ಲಿಂದನೇ ನೀವು ಮಾರ್ಕ್ಸ್ ತೆಗಿಬೇಕು ಹೊರತು. ಭಾಳಷ್ಟು ಒಂದು ಬೇರೆ ಯಾರೋ ಕಾಮೆಂಟ್ ಮಾಡಿದ್ರು ನಮಗೆ, ಸರ್ ನೀವೆಲ್ಲ ಈ ಥರ ಹೇಳ್ತೀರಾ, ಬಟ್ ಅವ್ರು ಕೇಳೋದೇ ಬೇರೆ ಕ್ವಶನ್ನು, ತುಂಬ ಡಿಫ್ರೆಂಟ್ ಕ್ವಶನ್ ಬರುತ್ತೆ. ಹೌದು, ನಮಗೆ ಗೊತ್ತದು. ಇದು ಬಿಕಾಸ್ ದಿಸ್ ಇಸ್ ಕಾಲ್ಡ್ ಎಕ್ಸಾಮ್. ಓಕೆನಾ? ನೀವು ಅವ್ನು ಅಟೆಂಡ್ ಮಾಡಬೇಡಿಯಪ್ಪ, ಅಲ್ಲಿಂದ ನೀವು ಎಕ್ಸಾಮ್ ಅಪಾಯಿಂಟ್ ಆಗಲ್ಲ. ಅಪಾಯಿಂಟ್ ಆಗೋದು ಇವಿಂದ ನೀವು. ಓಕೆ, ಅದೊಂದು ಸೇಯಿಂಗ್ ಇದೆಲ್ಲ ಸರ್, ಇಫ್ ಯು ವಾಂಟ್ ಟು ಕ್ರಾಕ್ UPSC or KPSC ಅಂದ್ರೆ ಯು ಶುಡ್ ಬಿ ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್. ಎಕ್ಸಾಕ್ಟ್. ಯಾವುದೇ ಒಂದು ಸಬ್ಜೆಕ್ಟ್ ಅಲ್ಲಿ ನಾವು ಪಾಂಡಿತ್ಯವನ್ನ ಅಥವಾ PhD ಸಾಧಿಸಿದ್ರೆ ಯಾರು ಬಂದು ನಮ್ಮ ಪ್ರಶಸ್ತಿಯನ್ನು ಕೊಡಲ್ಲ. ಇಲ್ಲಿ ಬೇಕಾಗಿರೋದು ಹುದ್ದೆ. ಆ ಹುದ್ದೆ ಪಡಿಲಿಕ್ಕೆ ಎಷ್ಟು ಓದ್ಬೇಕು, ಏನ್ ಮಾಡಬೇಕು ಅದನ್ನ ಪಾಸ್ ಮಾಡಿದವ್ರು ಹೇಳಿದಾಗ್ಲೇನೆ ಗೊತ್ತಾಗುತ್ತೆ. ಯಾಕಂದ್ರೆ ಶಂಕದಿಂದ ಬಂದ್ರೆ ಮಾತ್ರ ತೀರ್ಥ. 1813 Act ಸೇಮ್ UPSC ಕ್ವಶನ್. ಅಂದ್ರೆ ವಿ ವಾಂಟ್ ಟು ಟೆಲ್ ಯು ದಟ್ ಇಟ್ ವಿಲ್ ಕಮ್ ಅಗೇನ್. ಪದೇ ಏನ್ HYTs ಥೀಮ್ಸ್ ಅಂತ ಹೇಳ್ತಾ ಇದ್ವಿ, ಅಲ್ಲಿಂದಾನೇ ಪ್ರಶ್ನೆಗಳು ಬರುತ್ತೆ ಅಂತ ಇಲ್ಲೊಂದು ಅಂದಾಜು ಹಾಕ್ಬೋದು ನೀವು. ನೆಕ್ಸ್ಟ್ ಸರ್, ಇದು ಕ್ವಶನ್ ನಂಬರ್ 4, ಕೇರಳ ಪಬ್ಲಿಕ್ ಸರ್ವಿಸ್ ಕಮಿಷನ್ PSI ಇದು. ಈ ಕೆಳಗಿನವುಗಳಲ್ಲಿ ವೈಕೋಮ್ ಸತ್ಯಾಗ್ರಹದ ಪ್ರಮುಖ ನಾಯಕರು ಯಾರು? TK ಮಾಧವನ್, KP ಕೇಶವ ಮೆನನ್, ಮನ್ನತು ಪದ್ಮನಾಭನ್, ಚಂಗನಾಚೇರಿ, ಪರಮೇಶ್ವರನ್ ಪಿಳ್ಳೈ, CV ಕುಂಜಿರಾಮನ್. ಓಕೆ, ಫೈನ್. ಸೊ ಆನ್ಸರ್ ಈಸ್ ಡಿ. ಮೇಲಿನ ಎಲ್ಲವೂ ಇದೆ. ಬಟ್ ಅಗೇನ್ ಇಲ್ಲಿ ಏನು, ವಾಟ್ ಈಸ್ ದಿ ಇನ್ಫರೆನ್ಸ್? ಇಲ್ಲಿಂದ ಏನು ಕಲ್ತ್ಕೊಂಡ್ರೆ, ನಮ್ಮ ಕರ್ನಾಟಕದಲ್ಲಿ ಬಸವಣ್ಣ ಹೇಗೋ, ಕೇರಳದಲ್ಲಿ ಯಾರು ಶ್ರೀ ನಾರಾಯಣ ಗುರು, ತದನಂತರ ತಮಿಳುನಾಡಿಗೆ ಹೋದರೆ ಪೆರಿಯಾರ್. ಓಕೆ, ವಿ ಡೋಂಟ್ ಹ್ಯಾವ್ ಎನಿ ಐಡಿಯಾಲಜಿಕಲ್ ಇಶ್ಯೂಸ್. ನನಗೆ ಬೇಕಾದ್ರೆ ಎಕ್ಸಾಮ್ ಕ್ಲಿಯರ್ ಮಾಡಬೇಕು ಅಷ್ಟೇ. ನೀವು ಯಾಕೆ ಸರ್ ಅವ್ರನ್ನ ಕೇಳ್ತಾರೆ ಅದು ನನಗೆ ಗೊತ್ತಿಲ್ಲ. ಯು ಗೋ ಅಂಡ್ ಆಸ್ಕ್ ದೆಮ್. ಓಕೆ, ನಾನು ಐ ಹ್ಯಾವ್ ಸೀನ್ ಕೇರಳ ಪಬ್ಲಿಕ್ ಸರ್ವಿಸ್ ಕಮಿಷನ್ ಸರ್. ನಾರಾಯಣ ಗುರು ಮೇಲೆ ಕನಿಷ್ಠ 3 ಕ್ವಶನ್ ಅಥವಾ 2 ಕ್ವಶನ್ ಇರ್ತಾರೆ. ನಾರಾಯಣ ಗುರು ಭಾಳ ಆಪ್ಷನ್ಸಲ್ಲಿ ಬರ್ತಾರೆ. ಇಫ್ ಯು ಗೋ ಟು ತಮಿಳುನಾಡು, ಯು ಹ್ಯಾವ್ ಟು ಡೂ PhD ಅಬೌಟ್ ಪೆರಿಯಾರ್ ನಾಯಕರ್. ಓಕೆ, ಅವ್ರದ್ದು ಕುದಿಯ ರಸ ಇರುತ್ತೆ, ದ್ರಾವಿಡ ಪಕ್ಷ, ಸ್ವಾಭಿಮಾನಿ ಪಕ್ಷ, ಅವ್ರಿಗೆ ಗಾಂಧೀಜಿಗೆ ಇರ್ತಕ್ಕಂಥ ಕಾನ್ಫ್ಲಿಕ್ಟ್ ಏನು. ಈ ವಾಸ್ ಎ ಪಾರ್ಟ್ ಆಫ್
ದಿಸ್ ವೈಕೋಮ್ ಸತ್ಯಾಗ್ರಹ 1924-25 ದಶಕದಲ್ಲಿ ವೈಕೋಮ್ ಅನ್ನೋದು ಸ್ಥಳ, ಅಲ್ಲಿ ಮಹಾದೇವ ಟೆಂಪಲ್ಗೆ ಎಂಟ್ರಿ ಕೊಡ್ತಾ ಇರಕ್ಕಲ್ಲ, ಆ ಒಂದನ್ನು ಪ್ರತಿಭಟಿಸುವ ನಿಟ್ಟಿನಲ್ಲಿ ವೈಕೋಮ್ ಕಂಡು ಬರುತ್ತೆ. UPSC ಇಂಪಾರ್ಟೆಂಟು. ಎನಿಥಿಂಗ್ ರಿಲೇಟೆಡ್ ಟು ದಿ ಅಪ್ರೆಸ್ಡ್ ಕ್ಲಾಸ್, ಎನಿಥಿಂಗ್ ರಿಲೇಟೆಡ್ ಟು ದಿ ವಲ್ನರಬಲ್ ಕಮ್ಯುನಿಟೀಸ್ ಈಸ್ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಇವತ್ತು ಯಾರು ದಾಳಿಗೊಳಗಾಗಿದ್ದಾರೆ, ಯಾರು ಸಂತ್ರಸ್ತರಿರ್ತಾರೆ ಅವ್ರ ಬಗ್ಗೆ ಪರೀಕ್ಷೆ ಎಕ್ಸಾಮ್ ಬರ್ತಾ ಹೊರತು ಯಾರು ದಾಳಿ ಮಾಡಿರ್ತಾರಲ್ಲ ಅವ್ರ ಬಗ್ಗೆ ಪ್ರಶ್ನೆ ಬರಲ್ಲ. ಕಾಮನ್ ಸೆನ್ಸ್ ಇದು. ಸರ್ ಆಲ್ಸೋ ಸಿನ್ಸ್ ಮಹಾತ್ಮ ಗಾಂಧೀಜಿ ಪಾರ್ಟಿಸಿಪೇಟೆಡ್ ಇನ್ ದಿಸ್ ಸತ್ಯಾಗ್ರಹ, ಮಹಾತ್ಮ ಗಾಂಧೀಜಿಯವರು ಕೂಡ ಇದರಲ್ಲಿ ಭಾಗವಹಿಸಿರೋದ್ರಿಂದ ಇದು ಕೂಡ ಒಂದು HYT ಆಗುತ್ತೆ, ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಮಹಾತ್ಮ ಗಾಂಧೀಜಿ ಎಲ್ಲೆಲ್ಲಿ ಅವ್ರು ಸುಮ್ಮನೆ ಮುಟ್ಟು ಬಂದ್ರು ಸಹ ಅದು ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದ್ರೆ ನಾವು ಮಾಡರ್ನ್ ಹಿಸ್ಟ್ರಿ ಓದುವಾಗ ಅದೊಂದು ಇದೆ ಅಲ್ಲ ಸರ್, ಬಿಫೋರ್ ಗಾಂಧಿ ಆಫ್ಟರ್ ಗಾಂಧಿ. ಸೊ ಗಾಂಧಿಯನ್ ಯುಗ ಅಂತ ಬಂದ್ರೆ ಪ್ರತಿಯೊಂದು ಕೂಡ ಅವ್ರು ಎಲ್ಲಿ ಹೋಗಿ ಬಂದ್ರು, ಏನ್ ಮಾಡಿದ್ರು ಎಲ್ಲವೂ ಇಂಪಾರ್ಟೆಂಟ್ ಆಗುತ್ತೆ ಪರೀಕ್ಷಾ ದೃಷ್ಟಿಯಿಂದ. ಅದಕ್ಕೆ ನಾನು ಅವ್ರನ್ನ ಜಿ ಬಾಸ್ ಅಂತ ವಿತೌಟ್ ಬಾಸ್ ಯು ವಿಲ್ ನಾಟ್ ಕ್ಲಿಯರ್ ಎಕ್ಸಾಮ್. ಎಸ್ ಸರ್. ಸರ್ ಅದ್ರ ಮೇಲೆ ವೈಕೋಮ್ ಸತ್ಯಾಗ್ರಹದ ಮೇಲೆ UPPSC ಕೂಡ 2020 UPPSC. ಇನ್ನೊಂದು ನೀವು ಹೇಳ್ತಾ ಇರ್ತೀವಿ ಇವಾಗ್ಲೂ, ನಾವು ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮ್ಸ್ ಅಂತ ಬಂದಾಗ ಬರೀ UPSC, SSC, RRB ಇದ್ರ ಮೇಲೆ ಫೋಕಸ್ ಮಾಡ್ತೀವಿ. UPPSC ಕೂಡ ಒಂದು ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮ್ ರೀತಿಯಲ್ಲೇ ಕನ್ಸಿಡರ್ ಮಾಡ್ಲಿಕ್ಕೆ ಸರ್ ಹೇಳ್ತಾರೆ. ಸರ್ ಅದು ಏನಕ್ಕೆ ಅಂದ್ರೆ ನೋಡಿ, UPSC ಕ್ವಶನ್ಸ್ UPPSC ಕ್ವಶನ್ಸ್ ಅಣ್ಣ ತಮ್ಮ ಇದ್ದಂಗೆ ಇರ್ತಾರೆ. ಒಂದು UP ಜನಸಂಖ್ಯೆ 16 ಕೋಟಿ, ಅಂದ್ರೆ ಬ್ರೆಜಿಲ್ ಒಂದು ದೇಶ ಅದು. ಇಟ್ ಈಸ್ ನಾಟ್ ಎ ಸ್ಟೇಟ್, ಇಟ್ ಈಸ್ ಎ ಕಂಟ್ರಿ. ಓಕೆ, ಸೊ UPPSC ಅಲ್ಲಿ ಬಿಹಾರದಲ್ಲಿ ಏನಾಗಿದೆ ಸರ್, ಗೌರ್ಮೆಂಟ್ ಎಕ್ಸಾಮಿನೇಷನ್ಗೆ ನೆಕ್ ಟು ನೆಕ್ ಕಾಂಪಿಟೇಷನ್. ದೇ ವಾಂಟ್ ಟು ಎಲಿಮಿನೇಟ್ ರಾದರ್ ದನ್ ಸೆಲೆಕ್ಷನ್, ದೇ ವಾಂಟ್ ಟು ಎಲಿಮಿನೇಟ್. ಬಟ್ ಇಫ್ ಯು ಸಿ ಸರ್, ಕೇರಳದಲ್ಲಿ ಜಸ್ಟ್ ನಾನು ಹೋಗಿದ್ದೆ, ನಮ್ಮ ಮಳೆಯನ್ನು ಕರ್ಕೊಂಡು ಹೋಗಿದ್ದೆ ಎಕ್ಸಾಮ್ಸ್ಗೆ. ಲಿಟ್ರಲಿ ದೇರ್ ಇಸ್ ನೋ ಕಾಂಪಿಟೇಷನ್. Literally people are not they are fan of these government exams. They will go to Dubai, they will go to Saudi Arabia, they will go to Malaysia because Arabian Sea ಇದೆ, ಕೊಚ್ಚಿ ಇದೆ ಅಲ್ಲಿ. ಓಕೆ, ಹೋಗ್ತಾರೆ. ಬಟ್ ಆಸ್ ಯು ಮೂವ್ ಟು ದಿ ನಾರ್ತ್, ದೇ ಕನ್ಸಿಡರ್ ಗವರ್ಮೆಂಟ್ ಜಾಬ್ ಹೇಗಪ್ಪ ಅಂತಂದ್ರೆ ತುಂಬಾ ದೊಡ್ಡದಾಗಿ ಮಾಡ್ತಾರೆ. ಸೊ ಈ ನಮ್ಮ ಭಾರತದ ಒಟ್ಟು ರಾಜ್ಯಗಳಲ್ಲಿ ಮೊದಲ ರಾಜ್ಯ ಏನಾದರೂ ನೀವು ಕ್ವಶನ್ ಪೇಪರ್ ಸೀರಿಯಸ್ ಆಗಿ ತಗೋಬೇಕಂದ್ರೆ ಯು ಗೋ ಟು UPPSC, ಉತ್ತರ ಪ್ರದೇಶ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಸೊ ಅದ್ರ ಮೇಲೆ SSC 2018 ಜೂನಿಯರ್ ಇಂಜಿನಿಯರಿಂಗ್ ಕ್ವಶನ್ ಪೇಪರ್ ವೈಕೋಮ್ ಮತ್ತೆ ಇದು ಮತ್ತೆ ಕೇರಳ ಪಬ್ಲಿಕ್ ಸರ್ವಿಸ್ ಕಮಿಷನ್. ಸೊ ಇಲ್ಲಿ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ನಾವು ಪ್ರತಿ ಪ್ರಶ್ನೆಗೂ ಕೂಡ PYQ ಅನ್ನು ಅಟ್ಯಾಚ್ ಮಾಡ್ತಿರುವಂತ ಉದ್ದೇಶ ಏನಂದ್ರೆ, ನಾವು ಏನ್ ಹೇಳ್ತಾ ಇದೀವೋ ಅದಕ್ಕೆ ಒಂದು ಪ್ರೂಫ್ ಬೇಕಲ್ವಾ. ಸೊ ವಿದೌಟ್ ಪ್ರೂಫ್ ದೇರ್ ಇಸ್ ನಥಿಂಗ್. ಎಸ್, ಎಕ್ಸಾಕ್ಟ್ಲಿ. ಹಾಗಾಗಿ ಸೊ ಲೆಟ್ ಅಸ್ ಗೋ ಟು ಕ್ವಶನ್ ನಂಬರ್ 8. ನೆಕ್ಸ್ಟ್ ಕ್ವಶನ್ ಆರ್ಡರ್ ಹೋಗ್ತಾ ಇಲ್ಲ, ಯಾಕಂದ್ರೆ ಆರ್ಡರ್ಲಿ ಹೋಗ್ತಾ ಹೋದ್ರೆ ಇದು ಒಂದ್ ದಿನ ಆದ್ರೂ ಸಾಕಾಗಲ್ಲ. ಪ್ರತಿ ಪ್ರಶ್ನೆಗೂ ಈ ತರ ಡೀಪ್ ಅನಾಲಿಸಿಸ್ ಮಾಡ್ಕೊಂಡು ಹೋದ್ರೆ ಇಟ್ ಮೈಟ್ ಟೇಕ್ 7 to 8 hours ಸರ್. ಹಾಗಾಗಿ ರಿಪಿಟೇಟಿವ್ ಥೀಮ್ ಅನ್ನು ಹಿಡ್ಕೊಂಡು ಹೈಲೈಟ್ ಜಸ್ಟ್ ಅನ್ನ ಕೊಡ್ತಾ ಇದೀವಿ. ಅಂದ್ರೆ ನೀವು ಕೂಡ ಈ ಪರೀಕ್ಷೆನ ಅಟೆಂಡ್ ಮಾಡಬಹುದು, ಈ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ PSI ಆಗಿ ಕೇರಳದಲ್ಲಿ ಸರ್ವಿಸ್ ಮಾಡಬಹುದು ಅಂತ ಒಂದು ಕಾನ್ಫಿಡೆನ್ಸ್ ಅನ್ನ ಬೂಸ್ಟ್ ಮಾಡುವಂತ ಒಂದು ಪ್ರಯತ್ನ. ಸರ್ ಕ್ವಶನ್ ನಂಬರ್ 8, ಈ ಕೆಳಗಿನವುಗಳಲ್ಲಿ ಯಾವುದು ವಿಶ್ವಸಂಸ್ಥೆ ಗುರಿಯಾಗಿದೆ? ಒನ್ಸ್ ಅಗೇನ್ ಯುನೈಟೆಡ್ ನೇಷನ್ ಅಂತ ಬಂದ್ರೆ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅಂಡ್ ಇಟ್ ಈಸ್ HYT. ಸೊ ವಿಶ್ವಸಂಸ್ಥೆ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆ, ರಾಷ್ಟ್ರಗಳ ನಡುವೆ ಸ್ನೇಹ ಸಂಬಂಧ, ಅಂತಾರಾಷ್ಟ್ರೀಯ ಸಮಸ್ಯೆಗಳನ್ನ ಪರಿಹರಿಸುವುದು, ಮಾನವ ಹಕ್ಕುಗಳು ಮತ್ತು ಮೂಲಭೂತ ಸ್ವಾತಂತ್ರ್ಯಗಳಿಗೆ ಗೌರವ ಉತ್ತೇಜಿಸುವುದು. ಸೊ ವೆರಿ ಜೆನೆರಿಕ್ ಇದೆ ಸ್ಟೇಟ್ಮೆಂಟ್ಸ್. ಸೊ ಹಂಗಾಗಿ ಗೊತ್ತಾಗ್ಬಿಡುತ್ತೆ ಸರ್. ಸೊ ರೂಲ್ ನಂಬರ್ 2 ಜನರಿಕ್ ಸ್ಟೇಟ್ಮೆಂಟ್ಸ್ ಇದ್ರೆ ಯು ಹ್ಯಾವ್ ಟು ಗೋ. ಎಸ್ ಸರ್. ಅದ್ರ ಜೊತೆ ಜನರಿಕ್ ಅಂದ್ರೆ ಕ್ಯಾನ್, ಮೇ, ಮೈಟ್ ಬಿ, ಅವುಗಳನ್ನ ನಾವು ಜನರಿಕ್ ಅಂತ ಕನ್ಸಿಡರ್ ಮಾಡಬಹುದು. ಸೊ CDS 2012 ಸಿಮಿಲರ್ ಕ್ವಶನ್ ವಿಶ್ವ ಸಂಸ್ಥೆಗೆ ಸಂಬಂಧಪಟ್ಟಿದ್ದು ಬಂದಿತ್ತು. which one among the following statements about veto power with regard to United Nations is correct ಅಂತ ಕೇಳ್ತಾ ಇದ್ದಾರೆ ಸರ್. One veto can stall a United Nations Security Council resolution. Exactly. ಈಗ ಬಿಕಾಸ್ ಆಫ್ ದಿಸ್ ಚೈನಾ ರೆಸಲ್ಯೂಷನ್ ಇಂಡಿಯಾ ಇಸ್ ನಾಟ್ ಏಬಲ್ ಟು ಎಂಟರಿಂಗ್ ಇನ್ ಟು ದಿ ಸೆಕ್ಯೂರಿಟಿ ಕೌನ್ಸಿಲ್. ಸೊ ರಷ್ಯಾ ಒಂದು ಫೇವರ್ ಆದರೆ ಅಮೆರಿಕ ವಿಟೋ ಮಾಡುತ್ತೆ, ಅಮೆರಿಕ ವಿಟೋ ಮಾಡಿದ್ರೆ ರಷ್ಯಾ ಫೇವರ್ ಆಗುತ್ತೆ. ಒಂದು ಇದ್ರ ಜೊತೆಗೆ ಸರ್ ಯುನೈಟೆಡ್ ನೇಷನ್ಸ್ ಎಕನಾಮಿಕ್ ಅಂಡ್ ಸೋಷಿಯಲ್ ಕೌನ್ಸಿಲ್, ಅದು ಇಂಪಾರ್ಟೆಂಟ್. ಎಕೋಸಾಕ್ ಅದು ಇಂಪಾರ್ಟೆಂಟ್. FAO ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್, ದಟ್ ಈಸ್ ಅ ಪಾರ್ಟ್ ಆಫ್ UN, ದಟ್ ಈಸ್ ಇಂಪಾರ್ಟೆಂಟ್. ಸರ್ ನಮ್ಗೆ ಏನಾಗಿದೆ ಅಂದ್ರೆ ಸರ್, ನನಗಿದು ಯಾವಾಗ ಗೊತ್ತಾಯ್ತು, 4-5 ವರ್ಷ ಹೋದ್ಮೇಲೆ ಗೊತ್ತಾಯ್ತು FAO ಇಷ್ಟು ಇಂಪಾರ್ಟೆಂಟ್. ಬಟ್ ವೆನ್ ವಿ ಆರ್ ರೀಡಿಂಗ್ ಇನ್ ಬುಕ್ ವಿ ನೆವರ್ ಫೀಲ್ ದಟ್ FAO ಇಸ್ ಇಂಪಾರ್ಟೆಂಟ್. ಯಾವಾಗ ಗೊತ್ತಾಯ್ತು, ಕ್ವಶನ್ ಪೇಪರ್ ನೋಡ್ತಾ ಗೊತ್ತಾಯ್ತು. ಸೊ ಬರ್ದಿಟ್ಕೊಳ್ಳಿ ನೀವು, FAO ಈಸ್ ಎ HYT. ಅದ್ರ ಜೊತೆಗೆ ಯುನೈಟೆಡ್ ನೇಷನ್ಗೆ ಸಂಬಂಧಪಟ್ಟಂತೆ ಅದರ ಸ್ಪೆಷಲೈಸ್ಡ್ ಏಜೆನ್ಸೀಸ್ ಒಂದಲ್ಲ ಒಂದು ಸ್ಪೆಷಲೈಸ್ಡ್ ಏಜೆನ್ಸಿ ಮೇಲೆ ಯಾವುದೇ ಪ್ರಶ್ನೆ ಪತ್ರಿಕೆ ಆಗಿರ್ಲಿ, ಅದು DC ಆಗಿರ್ಬೋದು, PC ಆಗಿರ್ಬೋದು, ಆರ್ ಎನಿ ಸ್ಟೇಟ್, ಒಂದು ಪ್ರಶ್ನೆ ಸಹಜವಾಗಿ ಫಾರ್ ಶೋರ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಯುನೈಟೆಡ್ ನೇಷನ್ಸ್ ಇರುವಂತ ಎಲ್ಲಾ ಸ್ಪೆಷಲೈಸ್ಡ್ ಏಜೆನ್ಸೀಸ್ ಬಗ್ಗೆ ಕೂಡ ಅಷ್ಟು ಮಾಹಿತಿ ಗೊತ್ತಿರಲೇಬೇಕು. ಒಂದಿಷ್ಟು ಮಾಹಿತಿ, ನಾವೇನು ತುಂಬಾ ಮಾಡಿ ಅಂತ ಹೇಳ್ತಾ ಇಲ್ಲ. ಓಕೆ,
ನೆಕ್ಸ್ಟ್ IAS 2022 ಕೂಡ ಜನರಲ್ ಅಸೆಂಬ್ಲಿ ಮೇಲೆ ಪ್ರಶ್ನೆ ಕೇಳಿದ್ರು ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 10 KPS ಇದು ಕೇರಳ ಪಬ್ಲಿಕ್ ಸರ್ವಿಸ್ ಕಮಿಷನ್. ಇದು 1757 ದಂಗೆ ಮೇಲೆ ಇದೆ. ಸೊ ಮಾಡರ್ನ್ ಹಿಸ್ಟ್ರಿ ಆರಂಭ ಅಂತ ಬಂದ್ರೆ ಇಲ್ಲಿಂದಲೇ ನಾವು ಯೂಶುವಲಿ ಕನ್ಸಿಡರ್ ಮಾಡ್ತೀವಿ. ಸೊ 1757 ದಂಗೆ ಪರಿಣಾಮವಾಗಿತ್ತು ಈ ಕೆಳಗಿನವುಗಳಲ್ಲಿ ಯಾವುದು ಅಂತ ಕೇಳ್ತಾ ಇದ್ದಾರೆ. ಬ್ರಿಟಿಷ್ ಸಂಸತ್ತು ಭಾರತ ಸರ್ಕಾರದ ಉತ್ತಮ ಕಾಯ್ದೆಯನ್ನು ಅಂಗೀಕರಿಸಿತು. ಸೊ ಹಂಗಾಗಿ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಸರ್. ನೆಕ್ಸ್ಟ್, ಪೂರ್ವ ಭಾರತ ಕಂಪನಿಯ ಆಳ್ವಿಕೆ ಕೊನೆಗೊಂಡಿತು ಮತ್ತು ಭಾರತವನ್ನ ಬ್ರಿಟಿಷ್ ಕಿರೀಟವು ವಹಿಸಿಕೊಂಡಿತು. ಭಾರತದ ಕಾರ್ಯದರ್ಶಿ ಕಚೇರಿಯನ್ನ ರಚಿಸಲಾಯಿತು. ಕೋಮು ಪ್ರಾತಿನಿಧ್ಯ ಮತ್ತು ದ್ವಿಪಕ್ಷೀಯತೆಯನ್ನ ಪರಿಚಯಿಸಲಾಯಿತು. ಸೊ ಹಾಗಾಗಿ ಇದನ್ನ ಎಲಿಮಿನೇಟ್ ಮಾಡಬಹುದು ಸರ್. ಸೊ ರೈಟ್ ಆನ್ಸರ್ ಇಸ್ 1, 2, 3. ಈಗ ಇನ್ನೊಂದು ಪಾಯಿಂಟು, ಇದು ಬರೋದಿಲ್ಲಿ ಅಂತಂದ್ರೆ 1909 ಆಕ್ಟ್. ಇಫ್ ಯು ಆರ್ ಪರ್ಫೆಕ್ಟ್ ವಿತ್ ದಿಸ್ ಆಕ್ಟ್ ಯು ಕ್ಯಾನ್ ಎಲಿಮಿನೇಟ್ ದಿಸ್ ಒನ್, 4th. ಓಕೆ, ಈಸಿಲಿ. ಸೊ ಇದು ಹೋಯ್ತು, ಇದು ಹೋಯ್ತು, ಇದು ಹೋಯ್ತು. ಅಂದ್ರೆ ಇನ್ನು 3 ನೋಡ್ಬೇಡ ಅಂತ ಹೇಳ್ತಾ ಇದ್ದಾರೆ ಅವರು. ಇಂಡೈರೆಕ್ಟ್ಲಿ ದೇ ಆರ್ ಟೆಲ್ಲಿಂಗ್ ಯು ನಾಟ್ ಟು ಸಿ ದೀಸ್ 3. ಫಸ್ಟ್ ಯು ಸಿ 4th ಸ್ಟೇಟ್ಮೆಂಟ್. ಸೊ ರಿಮೈನಿಂಗ್ ಕ್ಲೋಸ್ 1, 2, 3 ಇಸ್ ರೈಟ್. ಸೊ ಸಪೋಸ್ ಯಾವ್ದಾದ್ರು ಒಂದು ಸ್ಟೇಟ್ಮೆಂಟ್ ಇಲ್ಲಿ ಕನ್ಫ್ಯೂಸ್ ಆಗಿ ಹೌದು ಇದೆಯೋ ಇಲ್ವೋ ಅಂತ ಗೊತ್ತಿದ್ರು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಇದ್ರ ಬಗ್ಗೆ ನಿಮಗೆ ಶ್ಯೂರಿಟಿ ಇದ್ರೆ ಯು ಕ್ಯಾನ್ ಸೆಲೆಕ್ಟ್ ದಿ ರೈಟ್ ಆನ್ಸರ್ ಅಂತ ಹೇಳ್ತಾರೆ. ಸಿಮಿಲರ್ ಕ್ವಶನ್ ಸರ್. UPSC 2014 ಪ್ರಿಲಿಮ್ಸ್ ಅಲ್ಲಿ ಬಂದಿತ್ತು ಸರ್. ಸೇಮ್ ಕ್ವಶನ್. ಕ್ವೀನ್ ವಿಕ್ಟೋರಿಯಾಸ್ ಪ್ರೊಕ್ಲಮೇಷನ್. ಅದೇ 1858 ಆಕ್ಟ್ ಅಂದ್ರೂ ಒಂದೇ, ಕ್ವೀನ್ ವಿಕ್ಟೋರಿಯಾ ಪ್ರೊಕ್ಲಮೇಷನ್ ಅಂದ್ರೂ ಒಂದೇ. ಓಕೆನಾ? ಸೊ ಹಂಗಾರೆ ಒಂಥರ ಗೋಲ್ಡ್ ಮೈನ್ ಇದ್ದಂಗೆ ಸರ್. PYQs ಅಂತ ಬಂದ್ರೆ ಅದ್ರಲ್ಲಿ ಎಸ್ಪೆಷಲಿ UPSC, SSC, RRB, UPPSC ಎಷ್ಟು ಮಾಡ್ಬಿಟ್ರೆ ಅದು ಎಸ್ಪೆಷಲಿ 4 to 5 years ಈ ಪ್ರಸ್ತುತವಾಗಿ ನಡೆದಂಥದ್ದು ಮತ್ತೆ ಸುಮಾರು 20 ವರ್ಷದ್ದು UPSC ಕ್ವಶನ್ ಪೇಪರ್ಸ್. ನೋ ಒನ್ ಕ್ಯಾನ್ ಸ್ಟಾಪ್ ಸರ್. ತಮ್ಮಲ್ಲಿ ಒಂದು ಸ್ಟೇಟ್ಮೆಂಟ್ ಸರ್ ತಾವು ಒಂದು ಚೇಂಜ್ ಮಾಡ್ಕೋಬೇಕು. ಇಷ್ಟು ಮಾಡಿಬಿಟ್ರೆ ಅಂತಾರಲ್ಲ, ಇದು ಹೇಳೋದು ತುಂಬಾ ಈಸಿ. ನನಗೆ ಬಹಳಷ್ಟು ಜನ ಮೆಸೇಜ್ ಸರ್ PYQ ನೋಡ್ಕೊಂಡ್ರೆ ಸಾಕಲ್ಲ, ಮಾಡಿದ್ರೆ ಗೊತ್ತಾಯ್ತಾ ಸರ್. ನಾವು ಎಲ್ಲ ಎಷ್ಟು ಡಿಕೋಡ್ ಮಾಡ್ಬೇಕಂತಂದ್ರೆ ಇದನ್ನ ತಯಾರು ಮಾಡೋಕ್ಕೆ ವಿ ಹ್ಯಾವ್ ಸ್ಪೆಂಡ್ 3 hours. ಓಕೆನಾ? ಡಿಕೋಡರ್ ಹೇಗೆ ಮಾಡಬೇಕು, ಎಲ್ಲಿ ತರಬೇಕು, ಕ್ವಶನ್ಸ್ ಎಲ್ಲಿ ತರಬೇಕು ಅಂತೇಳಿ. ಇಟ್ಸ್ ನಾಟ್ ಈಸಿ ಸರ್. ಇನ್ಸೈಟ್ ಓದ್ಬಿಟ್ರೆ ಸಾಕ? ಅರೆ ಓದಿಯಪ್ಪ, ಇನ್ಸೈಟ್ ಓದಕ್ಕೆ 6 months ಬೇಕು. ಓಕೆ ಸರ್, RS ಅಗ್ರವಾಲ್ ಬುಕ್ ತೊಗೊಂಡ್ರೆ ಸಾಕ CSETಗೆ? ದಟ್ ಈಸ್ ಆಲ್ ಬಕ್ವಾಸ್ ಐಡಿಯಾ. ಓಕೆ, ತಗೊಂಡ್ಮೇಲೆ ಡೀಪಾಗಿ ಇಳ್ಕೋಬೇಕಲ್ಲಿ. ಓಕೆನಾ? ವೈಕೋಮ್ ಸತ್ಯಾಗ್ರಹ ಯಾಕೆ ಕೇಳ್ತಾರೆ, ಎಲ್ಲಿ ಕೇಳ್ತಾರೆ, ಹೇಗೆ ಕೇಳ್ತಾರೆ? ನೀವೆಲ್ಲ ಕ್ವಶನ್ಸನ್ನು ಈಗ ತೊಗೊಂಡೋದ್ರೆ ಇಟ್ ವಿಲ್ ನೆವರ್ ವರ್ಕ್. ಸೊ PYQ ಇಸ್ ಎ ಗೋಲ್ಡ್ ಮೈನ್. ಸೊ ಈಗ ಬಂಗಾರದ ಗಣಿಗೆ ಅಂದಕ್ಕೆ ಮಾತ್ರಕ್ಕೆ ಅದು ನಿಮ್ಮ ಆಗಲಿ ಆಭರಣವಾಗಿ ಬರಲ್ಲ. ಬಂಗಾರವನ್ನು ನೀವು ಅದನ್ನು ಗಣಿಗಾರಿಕೆ ಮಾಡಿ ಕರಗಿಸಿ ಅದನ್ನು ನಮ್ಮ ರೂಪಕ್ಕೆ ತಂದುಕೊಂಡಾಗ ಇಟ್ ಈಸ್ ಗೋಯಿಂಗ್ ಟು ಮೇಕ್ ಎ ಸೆನ್ಸ್. ಎಸ್ ಸರ್? ಎಸ್ ಸರ್. 30 minutes, sir? We'll end up 30 minutes. That will come with next session, sir. Done, sir. Okay.